ಶ್ರೀ ಶಾಂಭವಿ ಮಾತಾ ಕೀ ಪ್ರಪ್ರಥಮವಾಗಿ ಆದ್ಯ ವಚನಕಾರರಾಗಿರ್ತಕ್ಕಂಥ ಆದ್ಯ ಜಗದ್ಗುರು ದೇವರಾದ ಅಶ್ವಿಮಯ್ಯನವರ ಪವಿತ್ರವಾಗಿರ್ತಕ್ಕಂಥ ಶ್ರೀಚರಣ ಕಮಲಗಳಲ್ಲಿ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಈ ಮಹಾಲಿಂಗಪುರದ ಒಡೆಯರಾಗಿರ್ತಕ್ಕಂಥ ಮಹಾಲಿಂಗೇಶ್ವರರ ದಿವ್ಯ ಚರಣಾರವಿಂದಗಳಲ್ಲಿ ಕೂಡ ನಮಸ್ಕರಿಸುತ್ತಾ ಅದ್ವೈತ ಸಾರ್ವಭೌಮ ಚಕ್ರವರ್ತಿಯಾಗಲ್ಪಟ್ಟಂತಹ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ದಿವ್ಯ ಚರಣಾರವಿಂದ ಕೂಡ ನಮಸ್ಕರಿಸುತ್ತಾ ಮೌನಯೋಗಿಗಳಾಗಿರ್ತಕ್ಕಂಥ ಮೌನದಿಂದಲೇ ಸಕಲ ಸದ್ಭಕ್ತರನ್ನು ಉದ್ಧಾರ ಮಾಡಿರ್ತಕ್ಕಂಥ ಮೌನಯೋಗಿ ಗುರುನಾಥರವರ ದಿವ್ಯ ಚರಣಾರವಿಂದಗಳಲ್ಲಿ ಕೊಡಮಟ್ಟು ಸಿದ್ಧಾರೂಢರ ನಾಮವನ್ನು ದಶದಿಕ್ಕುಗಳಿಗೆ ಎಬ್ಬಿಸಿರ್ತಕ್ಕಂಥ ವೀರಶೈವ ಸಾರ್ವಭೌಮ ಮಹಾಪುರುಷೋತ್ತಮ ರಾಜ್ಯಯೋಗಿ ಕ್ರಾಂತಿಯೋಗಿ ಸರ್ವಧರ್ಮ ಉದ್ಧಾರಕ ಶ್ರೀಮದ್ ಜಗದ್ಗುರು ಅಕ್ಕಲಕೋಟೆಯ ರೇವಣಸಿದ್ಧ ಶಿಕ್ಷಣ ಮಹಾಸ್ವಾಮೀಜಿಯವರ ದಿವ್ಯ ಚರಣಾರನ್ನು ಕೂಡ ವಂದಿಸುತ್ತಾ ಎನ್ನ ಆರಾಧ್ಯ ಗುರುವರರನ್ನು ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಜಗದ್ಗುರು ಚಿಕ್ಕರೇವಣಸಿದ್ಧ ಶಿಕ್ಷಣ ಮಹಾಸ್ವಾಮೀಜಿಯವರ ದಿವ್ಯ ಚರಣಾರ ಕೂಡ ನಮಸ್ಕರಿಸುತ್ತಾ ಈ ಜಗತ್ತಿನ ಸೃಷ್ಟಿಗೆ ಸದಾ ಕಾಲವಾಗಿ ಸಹಕಾರಿಯಾಗಿರ್ತಕ್ಕಂಥ ತಾಯಿ ಜಗಜ್ಜನನಿ ಜಗನ್ಮಾತೆ ಕೃಪಾಮಯಿ ಭಗವತಿ ತಾಯಿ ವನಶಂಕರಿ ದೇವಿಯ ಹಾಗೂ ಚೌಡೇಶ್ವರಿಯ ದಿವ್ಯ ಚರಣಾರನ್ನು ಕೂಡ ವಂದಿಸುತ್ತಾ ಈ ಪುಣ್ಯಮಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಸ್ಥಾನ ವಹಿಸಿರ್ತಕ್ಕಂಥ ವಯೋವೃದ್ಧರು ಜ್ಞಾನವೃದ್ಧರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಆಗಿರ್ತಕ್ಕಂಥ ಪರಮಪೂಜ್ಯ ಅಪ್ಪಾಜಿಯವರ ದಿವ್ಯ ಚರಣಾರವನ್ನು ಕೂಡ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಈ ಪುರಾಣಮಯ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಸಹಕರಿಸತಕ್ಕಂಥ ನಮ್ಮ ಉಭಯ ಕಲಾವಿದರಲ್ಲಿಯೂ ಕೂಡ ನಮಸ್ಕರಿಸುತ್ತಾ ಎಲ್ಲ ಸಮಾಜದ ಹಿರಿಯರಲ್ಲಿಯೂ ಕೂಡ ವಂದಿಸುತ್ತಾ ತಾಯಿ ವನಶಂಕರಿ ದೇವಿಯ ಎಲ್ಲ ಟ್ರಸ್ಟ್ ಕಮಿಟಿಯವರಲ್ಲಿಯೂ ಕೂಡ ವಂದಿಸುತ್ತಾ ಯುವಕ ಮಂಡಳಲ್ಲಿಯೂ ಕೂಡ ವಂದಿಸುತ್ತಾ ಎಲ್ಲ ಶರಣೆಯರಲ್ಲಿಯೂ ಮುದ್ದು ಬಾಲಕರಲ್ಲಿಯೂ ನಮ್ಮ ಈ ಕರೆಂಟ್ ಮೈಕದಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರಲ್ಲಿ ಕೂಡ ನನ್ನ ಶರಣಾರ್ಥಿ. ತಾಯಿ ಜಗನ್ಮಾತೆಯ ಪುರಾಣವನ್ನು ಯಥಾವತ್ತವಾಗಿ ನೀವೆಲ್ಲ ಕೇಳ್ತಾ ಬಂದಿದ್ದೀರಿ. ಈಗ ಮೊದಲಿಗೆ ಪುರಾಣದ ಉಸುರಲೇ ನೈರಕ್ಕ ಸರಬಲ
ಯಥಾವತ್ತವಾಗಿ ತಾಯಿ ಜಗನ್ಮಾತೆಯ ಲೀಲೆಯನ್ನು ನೀವೆಲ್ಲ ಕೇಳ್ತಾ ಬಂದಿದ್ರಿ. ನಿನ್ನೆನ ದಿವಸ ಎಲ್ಲಿ ತನಕ ಬಂದಿತ್ತು ಅಂತ ಕೇಳಿದ್ರೆ, ಯಾವ ಚಿಕ್ಷುರ ಬಿಡಾಲ ಇವರಿಬ್ಬರನ್ನ ಸಂಹಾರವನ್ನು ಮಾಡಿದಳು ತಾಯಿ ಜಗನ್ಮಾತೆ. ಸಂಹಾರವನ್ನು ಮಾಡಿದಾಗ ತಾಯಿ ಜಗನ್ಮಾತೆಯಲ್ಲಿ ಉಳಿದಿರ್ತಕ್ಕಂಥ ಕೆಲವು ಸೈನ್ಯ ಮಹಿಷಾಸುರನ ಸನ್ನಿಧಾನಕ್ಕೆ ಹೋಯಿತು. ಮಹಿಷಾಸುರನ ಸನ್ನಿಧಾನಕ್ಕೆ ಹೋದಾಗ ಆ ಮಹಿಷಾಸುರನನ್ನ ಸೈನ್ಯ ಹೇಳ್ತದ, ರಾಜ, ಹೆಣ್ಣು ಮಗಳು ಬಹಳ ಶಕ್ತಿಶಾಲಿ ಅದಳ, ನಮ್ಮ ಸೈನ್ಯವನ್ನೆಲ್ಲ ಕೊಂದಳು, ನಮ್ಮ ಸಹೋದರರನ್ನೆಲ್ಲ ಕೊಂದಳು, ನೋಡಿದ್ರೆ ನಮ್ಮನ್ನು ಕೂಡ ಸಂಹಾರ ಮಾಡುವಂಥ ಶಕ್ತಿ ಉಳ್ಳಕ್ಕದಳ, ಅದಕ್ಕೆ ನಾವು ಕೈ ಕೊಡೋದು ಬಹಳ ಚಲೋ ಅಂತ ಲಕ್ಷ್ಯದಾಗ ತಗೋರಿ. ಮಹಿಷಾಸುರ ಅಂತಂದ್ರೆ ಯಾರು ಹೇಳಿದ್ರು ಕೇಳಲಾರ ಕಂಪ್ನಿ. ಮಹಿಷಾಸುರ ಅಂದ್ರೆ ನೀವು ಯಾರು ಬೆಕ್ಕದ್ರು ಏನು ಬೆಕ್ಕದ್ರು ಹೇಳ್ರಿ, ಖರೆ ಹಿಂಗೈತ್ರಿ. ಒಂದು ಸಲ 2 ಗಂಟೆ ಹೆಣ್ತಿದ್ದು ಗೊತ್ತಾಗಿ, ಇಬ್ಬರು ಗಂಡ ಹೆಣ್ತಿ ಇದ್ರೆ ಇಬ್ಬರೇ ಇರ್ತಾರೆ, 4 ಮಂದಿ ಇರ್ತಾರೆ, ಇಬ್ಬರೇ ಗಂಡ ಹೆಣ್ತಿ ಇದ್ರು. ಹೆಂಡತಿ ಇಟ್ಟು ಚಾಲಾಕಿದ್ರಿ, ಪಾಪದ ಹಳ್ಳಿ ಹೊಂದಿತ್ತ. ಇನ್ನು ಹೆಂಡತಿ ಸಾಲಿ ಕಲ್ತಾಳ ಅಂತ ಹೆಂಡತಿ ಹೇಳ್ದಂಗೆ ಕೇಳ್ತಿತ್ತಿದ್ದು ಅನಿವಾರ್ಯ. ಮತ್ತು ಗಂಡು ಏನು ಯಾಕೆ ಹೇಳಲಕ್ಕ, ಅದಕ್ಕೆ ವಿರುದ್ಧ ಮಾಡಕ್ಕೆ ಹೇಳ್ತಿದ್ದ. ನೋಡುವ, ಇವತ್ತು ಊಟಕ್ಕೆ ರೊಟ್ಟಿ ಮಾಡು ಅಂತ ಹೇಳ್ದ ಅಂತ ತಿಳ್ಕೊರಿ. ನಾ ರೊಟ್ಟಿ ಮಾಡೋಂಗಿಲ್ಲ, ನಾ ಚಪಾತಿ ಮಾಡ್ತೇನೆ. ಅವನಿಂದ ನೋಡಿ ಸಾಕಾಯ್ತ, ಹೆಂಗೆ ಮಾಡೋದು ಈಗ, ಇದ್ರ ಸಂಗಡ ದಾಟ್ಕೊಂಡು ಹೋಗೋದು ಹೆಂಗ ಅಂತ. ಒಂದು ಸಲ ಹಿಂಗೆ ದಸರಿ ಹಬ್ಬ ಬಂದು ಬಿಟ್ಟಿತ್ತು. ಆವಾಗ ಹೆಂಡ್ತಿಗಂದ, ದಸರಿ ಹಬ್ಬ ಅದ, ನೀ ಮಾತ್ರ ತವ್ರ ಮನೆಗೆ ಹೋಗ್ಬೇಡ ನೋಡು ಅಂದ್ಬೇಟ. ಈಕಿ ಮತ್ತೆ ವಿರುದ್ಧ ಮಾಡಕ್ಕಲ್ರಿ, ನಾ ತವ್ರ ಮನೆಗೆ ಹೋಗಕ್ಕನೆ ಅಂದ. ನಡಿ ಹೇಳ್ತೀನಿ, ಅವ್ರ ಊರ ಮಳೆ ಬಂದಿತ್ತು, ಹಿಂಗೆ ಮಳೆ ಬಂದಿತ್ತಲ್ರಿ, ಹಿಂಗೆ ಎಲ್ಲ ಕಡೆ ಮಳೆ ಬಂದಿತ್ತು. ಅಲ್ಲಿ ಊರಾಗ ಮಳೆ ಬಂದಿತ್ತು, ಎಲ್ಲ ಹೊಳೆ ಎಲ್ಲ ತುಂಬ ಹರಿತಿತ್ತು. ಆವಾಗಂದ ಈಗ ಹೊಳೆಗಿಂದ ಹೋಗ್ಬೇಕಲ್ರಿ, ನೋಡ ನನ್ನ ಹೆಗಲ ಮೇಲೆ ಕುಂಡ್ರಿ ಬೇಡ ನೋಡು ಅಂದ. ಪಟಕ್ಕಲ್ಲಿ ಹೆಗಲ ಮೇಲೆ ಕುಂತೇ ಬಿಟ್ರು. ಕುಂತರು ಹೊಂಟ್ರು ನಡಬಾರ್ಕ ಹೊಂಟ್ರು ಮುಂದೆ ಹೋದ ಬಳಕ ನೋಡ ನೀರು ಬಕ್ಕೊಳದಾವ, ನಾನು ತಲೆ ಗಟ್ಟಿ ಹಿಡಿ, ಇಲ್ಲ ಅಂದ್ರೆ ಹರ್ಕೊಂಡು ಹೋಗ್ತು ನೋಡು ಅಂತ ಹೇಳ್ದ. ನಾ ಯಾಕೆ ನಿನ್ನ ತಲೆ ಹಿಡಿಲಿ ಅಂತ ಕೈ ಬಿಟ್ಟು ಹರ್ಕೊಂಡು ಹೋದೆ. ಕಲಾಸ್ ಮುಂದೆ ಹೋಯ್ತಾನ. ಅದಕ್ಕೆ ಮೂರ್ಖ ಜನರಿಗೆ, ಮಹಿಷಾಸುರನಂತಹ ಜನರಿಗೆ ನೀವು ಎಂಥದೇ ಉಪದೇಶ ಮಾಡ್ರಿ, ಖರೆ ಅವ್ರ ತಲೆಯಾಗ ಸೇರಂಗ ಇಲ್ಲ. ಅದಕ್ಕೆ ಅಂತಾರೆ, ಏನು ಹಂಬಿದ್ಯೋ ಎಮ್ಮಿ ಕ್ವಾಣ ಇದ್ದಂಗಿದ್ಯೋ ಅಂತಿರ್ತಾರೆ, ಬೈತಿರ್ತಾರೆ. ಮಕ್ಕಳು ಬೈತಿರ್ತಾರೆ. ಅದಕ್ಕೆ ಇದು ಮುಖ್ಯ ಕಾರಣ ಇಲ್ಲಿದ ಮಕ್ಕಳಿಗೆ ಸಂಸ್ಕಾರ ಕಲಿಸೋದು ಬಹಳ ಮುಖ್ಯ ಅದ. ನಿಮ್ಮದು ಆಯ್ತು ಹೋಯ್ತು, ಮುಂದಿನವ್ರ ಸುಧಾರಣೆ ಆಗ್ಬೇಕಲ್ಲ. ಹಿಂದಕ್ಕೆ ನಮ್ಮ ಅಪ್ಪ ಇದ್ದ, ಒಂದು ಸೇರು ಹುಗ್ಗಿ ಉಂತಿದ್ದ. ಈಗ ಮುದುಗಿನವರು ಒಂದು ಸೇರು ಹುಗ್ಗಿ ಅಂತಾರೆ, ಅದಕ್ಕೆ ಶಾಣ್ಯಾರಾಗ್ಯಾರ. ಈಗ ಬಟ್ಲಾಗ ಸಿರಾ ಕೊಟ್ಟಿರ್ತಾರೆ, ಗೊತ್ತಾಗದಿತ್ತು ನಿಮ್ಗೆ. ಅವಾಗ ಇಂಥ ದೊಡ್ಡ ಹಂಗಾಳಿತ್ತು. ಆ ಹೋಗಿ ಉಂಡ್ಲೋಗತ್ತಾರೆ, ಇಲ್ಲಿ ಹಿಡಿದಿರ್ತಾರೆ, ತಾಳು ಸೋರ್ತಿತ್ತವ. ಹಂಗೆ ಹುಗ್ಗಿ ಹೊಂತಿದ್ರಿ. ಯಾಕೆ ಈ ಗುಣ ಕಂಪ್ನಿನಿಲ್ಲ, ಮಾಡೋ ಕಂಪ್ನಿನೂ ಇಲ್ಲ. ಅದಕ್ಕಾಗಿನ ನಾವು ಹೇಳ್ತೀವಿ, ನಿಮ್ದು ಆಯ್ತು ಹೋಯ್ತು, ಮುಂದೆ ಸುಧಾರಣೆ ಆಗಬೇಕು. ಮುಂದೆ ಸುಧಾರಣೆ ಆಗ್ಬೇಕಂದ್ರೆ ಏನು, ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಚಲೋ ಕೊಡಬೇಕು. ಸಂಸ್ಕಾರ ಚಲೋ ಕೊಟ್ರಿ ಅಂತಂದ್ರೆ ಜಗತ್ತು ಆಟೋಮೆಟಿಕ್ ತಂತಾನೆ ಉದ್ಧಾರ ಆಗ್ತೈತಿ, ಜಗತ್ತು ಸುಧಾರಣೆ ಆಗ್ತೈತಿ. ನೀವು ಏನಾರ ಹುಡುಗರು ದೊಡ್ಡವ್ರು ಆಗೊಳಕ್ಕೆ ಏನಾರ ಸಂಸ್ಕಾರ ಕೊಡ್ತೀರಿ ಅಂತಂದ್ರೆ ಆಗಲಾರ ಮಾತು. ಗಿಡ ಸಾಣದಿರುವಾಗನೇ ನೀವು ಹ್ಯಾಂಗೆ ಬೇಕು ಹಂಗೆ ಹೊಳ್ಯಾಡ್ಸ್ರಿ, ನೀವು ಹೊಳ್ಯಾಡ್ತದ. ಆದ್ರೆ ಗಿಡ ದೊಡ್ಡದಾದ ಬಳಕೆ ನೀವು ಏನಾರು ಹೊಳ್ಯಾಡ್ಸಕ್ಕೆ ಹೋದ್ರಿ ಅಂದ್ರೆ ಏನಾಗ್ತದ, ಕಟಕ್ಕಿನ ಮುರಿದ ಹೋಗ್ತದೆ. ಹಾಗೆ ನೀವು ಹುಡುಗರಿಗೆ, ಸಣ್ಣ ಹುಡುಗರಿಗೆ ಇರುವಾಗಲೇ ನೀವು ಸಂಸ್ಕಾರ ಚಲೋ ಕೊಟ್ರಿ ಅಂತಂದ್ರೆ ಒಳ್ಳೆ ಪ್ರಜೆಗಳಾಗ್ತಾರೆ. ಇನ್ನು ದೊಡ್ಡವ್ರು ಆದ ಬಳಕೆ ನೀವು ಏನಾರು ಸಂಸ್ಕಾರ ಹೇಳಕ್ಕೆ ಹೋದ್ರಿ ಅಂದ್ರೆ
ಎಲ್ಲರ ಬಾಯಾಗ ಬಿದ್ದು ಸಾಯ್ತದೆ, ಕಡೆಗೆ ಊರ್ಲಾಕೊಂಡು ಸತ್ತು ಹೋಗ್ತಾರೆ. ಅದಕ್ಕಾಗಿ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರಗಳು. ಇದಕ್ಕಿಂತಲೂ ಹಿನ್ನೆಲೆ ಆಗಿರ್ತಕ್ಕಂಥ ಹಿನ್ನೆಲೆ ಒಂದು ರಹಸ್ಯ ಅದ. ಏನು ರಹಸ್ಯ ಅದ ಅಂತಂದ್ರೆ ಈ ಚಲೋ ಮಕ್ಕಳು ಹುಟ್ಟಬೇಕು. ಯಾಕ್ರಿ? ಯಾರಿಗೆ ಆಸೆ ಅದ ಹೇಳ್ರಿ? ಹಾಂ, ಹುಡುಕ್ ನನ್ನ ಮಗ ಹುಟ್ಟಲಿ ಅಂತ ಹೇಳಿ ಆಸೆ ಅದಾನ? ಇಲ್ಲ. ಮಹಾಲಿಂಗೇಶ್ವರರಂಥ ಮಗ ಹುಟ್ಟಬೇಕು, ತಾಯಿ ಜಗಜ್ಜನನಿಯಂತಹ ಮಗಳು ಹುಟ್ಟಬೇಕು, ಬಸವೇಶ್ವರರಂಥ ಮಗನ ಹುಟ್ಟಬೇಕು, ಸಿದ್ಧಾರೂಢರಂಥ ಮಗನ ಹುಟ್ಟಬೇಕು, ಅಂಬೇಡ್ಕರ್ನಂಥ ಮಗನ ಹುಟ್ಟಬೇಕು, ಬುದ್ಧನಂಥ ಮಗನ ಹುಟ್ಟಬೇಕು ಅಂತ ಎಲ್ಲರಿಗೂ ಅಪೇಕ್ಷೆ ಇರ್ತದಲ್ರಿ. ಮತ್ತು ಅವರಂಥ ಮಕ್ಕಳು ಹುಟ್ಟಬೇಕಾದ್ರೆ ನೀವು ಒಂದು ಕೆಲಸ ಮಾಡಬೇಕ್ರಿ. ಇದನ್ನು ಮುಖ್ಯ ಪಾತ್ರ ಯಾರ್ದು ಅಂತ ಕೇಳಿ ಹೆಣ್ಮಕ್ಕಳದ್ದು ಬಹಳ ಮುಖ್ಯ ಪಾತ್ರ ಅದರೊಳಗೆ. ಈಗ ಏನಾಗ್ತದೆ ಅಂತ ಕೇಳಿದ್ರೆ, ಈಗ ನೀವು ಗರ್ಭವನ್ನು ಧರಿಸ್ತೀರಲ್ಲ, ಗರ್ಭವನ್ನು ಧರಿಸಿದ ಬಳಿಕ ಆವಾಗ ಹೆಣ್ಮಕ್ಕಳಿಗೆ ಬಯಕೆಗಳು ಅಂತೇಳಿ ಹತ್ತವ್ರಿ. ಅದು ಗಂಡು ಮಕ್ಕಳಿಗೆ ಗೊತ್ತಾಗಂಗಿಲ್ಲ, ಹೆಣ್ಮಕ್ಳಿಗೆ ಗೊತ್ತಾಕೈತಿ. ಬಯಕೆಗಳು ಅಂತ ಹತ್ತಿರ್ತಾವ. ಆ ಸಂದರ್ಭದೊಳಗೆ ನೀವು ಏನು ಮಾಡಬೇಕು ಅಂತ ಕೇಳಿದ್ರೆ, ಉತ್ತಮವಾಗಿರ್ತಕ್ಕಂಥ ನಿಮ್ಮ ಬಯಕೆಗಳು ಇರಬೇಕು. ಉತ್ತಮವಾಗಿರ್ತಕ್ಕಂಥ ಬಯಕೆಗಳು ಅಂದ್ರೆ ಏನು? 1 ತಿಂಗಳಿಗೆ ತಾಯಿ ಬನಶಂಕರಿ ದೇವಿ ದರ್ಶನ ಮಾಡಬೇಕು, 2ನೇ ತಿಂಗಳಿಗೆ ಶ್ರೀಯಂತ್ರ ಪೂಜಾ ಮಾಡಿಸ್ಬೇಕು, 3ನೇ ತಿಂಗಳಿಗೆ ತಾಯಿ ಬನಶಂಕರಿಗೆ ಅಭಿಷೇಕ ಮಾಡಬೇಕು, 4ನೇ ತಿಂಗಳಿಗೆ ಮಹಾಲಿಂಗೇಶ್ವರರ ಚರಿತ್ರೆ ಕೇಳಬೇಕು. ಇಂಥ ಸಂಕಲ್ಪ, ಇಂಥ ಬಯಕೆಗಳನ್ನು ಮಾಡಬೇಕು. ಇಂಥ ಬಯಕೆಗಳನ್ನು ಮಾಡಿದ್ರಿ ಅಂತಂದ್ರೆ ಮಹಾಲಿಂಗೇಶ್ವರಂತಹ ಮಕ್ಕಳು ಹುಡ್ತಾವ. ಆದ್ರೆ ನೀವು ಎಂಥವು ಮಾಡಂಗಿಲ್ಲ. ನೀವೆಂಥವು ಮಾಡ್ತೀರಿ ಗೊತ್ತೇನ್ರಿ? ನಿಮ್ಮ ಬಯಕೆಗಳು ಭಾರಿ ಅದಾವ್ರಿ. ಈಗಾಡ್ದಿಲ್ರಿ, ಭಾಳ ಚಂದ್ರಿ. 1 ತಿಂಗಳಿಗೆ ಇಡ್ಲಿ ಬೆಳೆಸಿತ್ತ, 2 ತಿಂಗಳಿಗೆ ಪಡ್ಡ ಬೆಳೆಸಿತ್ತ, 3 ತಿಂಗಳಿಗೆ ಜಾಮೂನ ಬೆಳೆಸಿತ್ತ, 4 ತಿಂಗಳಿಗೆ ಮೈಸೂರು ಪಾಕ ಬೆಳೆಸಿತ್ತ, 5 ತಿಂಗಳಿಗೆ ಹೋಳಿಗೆ ಬೆಳೆಸಿತ್ತ, 6 ತಿಂಗಳಿಗೆ ಬೋಂದೆಯ ಬೆಳೆಸಿತ್ತ, 7 ತಿಂಗಳಿಗೆ ಸೋನ್ಪಾಪಡಿ ಬೆಳೆಸಿತ್ತ, 8 ತಿಂಗಳಿಗೆ ಮೈಸೂರು ಪಾಕ ಬೆಳೆಸಿತ್ತ, 9 ತಿಂಗಳಿಗೆ ಕರಿಮಣ್ಣ ಬೆಳೆಸಿತ್ತ, 10 ತಿಂಗಳಿಗೆ ಒಂದು ಎಣ್ಣೆ ಕರಿನಂತ ಅದಕ್ಕೆ ನೋಡಿದ್ರೆ ಕೂಡಲೇ ಎದ್ಕೊಳಕ್ಕಾಗಂಗಿಲ್ಲ. ಯಾವ ಅಂತಿರ್ತದೆ, ಅದು ಇಲ್ಲಿ ಹಿಡಿದಿರ್ತಲ್ಲ ಬಂದಿರ್ತದೆ ಕೆಳಗೆ. ಅದಕ್ಕೆ ನೀವು ಸಂಸ್ಕಾರ ಚಲೋ ಕೊಟ್ರಿ ಅಂತಂದ್ರೆ, ನೀವು ಬಯಕೆಗಳು ಉತ್ತಮವಾಗಿರ್ತಕ್ಕಂಥ ನಿಮ್ಮೂ ಬಯಕೆಗಳಿದ್ದು ಅಂತಂದ್ರೆ ಉತ್ತಮವಾಗಿರ್ತಕ್ಕಂತಹ ಮಕ್ಕಳು ಹುಡ್ತಾವ. ಅದಕ್ಕೆ ನೀವು ಹೆಣ್ಮಕ್ಕಳಾದವ್ರು ಇವಾಗ ಯಾರು ಗರ್ಭವನ್ನು ಧರಿಸಿರ್ತೀರಿ, ನೀವು ಆದಷ್ಟು ಪ್ರಯತ್ನ ಮಾಡಿ ಸಿಟ್ಟಿಗೆ ಬರಬೇಡ್ರಿ, ಜಗಳ ತೆಗಿಬೇಡ್ರಿ. ನೀವು ಒಂದು ವೇಳೆ ಸಿಟ್ಟಿಗೆ ಬರೋದು ಜಗಳ ತೆಗಿಯೋದು ಮಾಡಿದ್ರಿ ಅಂತಂದ್ರೆ ನಿಮ್ಮ ಹೊಟ್ಟಿವು ಮಕ್ಕಳು ನೀವು ಕುಣ್ಯಾಗ ಹೋಗಿ ಕುಂಡ್ರ ತನಕ ಜಗಳ ತೆಗಿತಾವೆ, ಲಕ್ಷದಾಗ್ತವೆ. ಏನಾಗಿರಲಿ, ಅಂಥ ಪ್ರಸಂಗಿಗಿರಲಿ ಮಾತ್ರ ಈ 9 ತಿಂಗಳು ಮಾತ್ರ ಸಮಾಧಾನದಿಂದಿರಿ. ಅತ್ತಿ ಬೈಯಾಲ್ಯಾಕ, ಹೊಡೆಯಾಲ್ಯಾಕ, ಗಂಡು ತಂದು ಹಾಕಾಲ್ಯಾಕ, ಹಾಕ್ಲಾರ್ದೆ ಇರಾಲ್ಯಾಕ, ದೇವರ ಪೂಜಾ ಪುನಸ್ಕಾರ ಜಪ ತಪ ಇದು 9 ತಿಂಗಳು ಮಾತ್ರ ನೀವು ಮಾಡಿದ್ರಲ್ಲ, ನಿಮ್ಮ ಜನ್ಮನೇ ಸಾರ್ಥಕ ಆಗ್ತದೆ. ಅದಕ್ಕೆ ಉತ್ತಮವಾಗಿರ್ತಕ್ಕಂತಹ ಸಂಸ್ಕಾರವನ್ನೇ ಕೇಳಬೇಕು. ಅದಕ್ಕಾಗಿಯೇ ನೋಡ್ರಿ, ಮಕ್ಕಳಿಗೆ ಇನ್ನು ಪುರಾಣ ಪ್ರವಚನ ಕೇಳಕ್ಕೆ ಕರ್ಕೊಂಡು ಬರ್ಬೇಕ್ರಿ ಅವ್ಗೆ. ಈಗೇನು ಕೆಲವೊಂದು ಮಕ್ಕಳು ಇರ್ತಾವ, ಅವ್ಕೆ ಮಕ್ಕಳು ಅನ್ನಂಗಿಲ್ರಿ. ಅವ್ಕೆ ಏನಂತಾರೆ ಗೊತ್ತೇನ್ರಿ? ಇಕ್ಕಳಂದ್ರೆ ಗೊತ್ತಾಗೈತಿ ನಿಮ್ಗೆ? ಪಕ್ಕಡ, ನಮ್ಮ ಕಡೆ ಪಕ್ಕಡ ಅಂತಾರೆ. ಇಕ್ಕಳವು ಅವು ಏನು ಹೇಳಿ ಕೇಳಿದ್ರೆ ಅವು ಅಟ್ಟಿ ಕುತ್ತಿಗೆನೇ ಹೇಳ್ತಾವ. ಕೊಡ್ತಿಲ್ಲ ರೊಕ್ಕ ಕೊಡು, ನಾ ಕುರ್ಕುರಿ ತಗೊಂಬರ್ತೀನಿ ಕೊಡು, ಅದು ಕೊಡಕ್ಕೆ ನಾ ಬಿಡಂಗೆ ಏನದ. ಮತ್ತು ಎಲ್ಲರ ಪ್ರವಚನ ಕುಂಡ್ರ ಪರಗಳು ಭಾಳ ಹುಷಾರಿರ್ತಾರೆ. ಪ್ರವಚನ ಕೇಳಾಕ ಮಾಡಾಕ ಹೋಗಿ ಮುಂದೆ ಕುಂತಿರ್ತಾವ್ರಿ. ಕುಂತು ಕೂಡಲೇ ಚಾಲ್ತ ಮಮ್ಮಿ ಅಂತ ಏನೋ ಇಷ್ಟೆಲ್ಲ ಮಂದಿ ಬಂದಾರೆ, ಹಿಂಗೆಲ್ಲ ಹಿಂಗಂತಾರ, ಹಂಗೆಲ್ಲ ಅನ್ಗಾಡ್ದು, ಹಂಗಂದ್ರೆ ಮಾಡೋದು. ಯಾರೋ ಒಬ್ಬ ಹೆಣ್ಮಗಳು ಮದುವೆ ಹೊಂಟಿದ್ರು. ಮದುವೆ ಓದುವಂಥ ಸಂದರ್ಭದೊಳಗೆ ಒಂದು ಸಣ್ಣದ ಕೂಸು ಬಗಲಾಗ 4 ವರ್ಷದ ಕೈಯಾಗಿ ತೊಗೊಂಡು ಮಂದಿ ಸೀರೆ ಉಟ್ಕೊಂಡು, ಮಂದಿ ಬೋರ್ಮಾಳ ಉಟ್ಕೊಂಡು ಹಾಕೊಂಡು ಹೋಗಿದ್ದಕ್ಕೆ. ಮಂದಿ ಎಲ್ಲ ನೋಡ್ಬೇಕಲ್ಲ, ಎಲ್ಲರದ್ದು ಬೋರ್ಮಾಳ, ನಂದು ಬೋರ್ಮಾಳ, ನಾನು ಬೋರ್ಮಾಳ ಹಾಕೊಂಡಿದ್ದಂತ ಎಲ್ಲರೂ ನೋಡ್ಬೇಕಂತ ಮಾತಾಡ್ತೀವಿ. ಈಗ ಎಲ್ಲ ಫ್ಯಾಷನ್ ಆಗ್ಯಾವ್ರಿ. ಈಗ ಹೊರಗೆ ಹಾಕೊಂಡು ಹೋಗ್ತಾರ್ರಿ. ಈಗ ಹಂಗೆ ಹಾಕೊಂಡು ಹೋಗ್ಬೇಡ್ರಿ.
ಬಂಗಾರ ಒಂದು 4 ರೂಪಾಯಿ ಆಗೈತಿ. ನಮ್ಮ ಸೋಲಾಪುರದವ್ರಾಗ ಹಿಂಗೆ ಆಯ್ತು ರೀ. ದಿನ ಮರದಾಗ ಹಾಕಿ ಹೆಣ್ಮಗಳು ಕಸ ಹೊಡಿತಿದ್ರು, ಕೊಳ್ಳಾಕ ಅದು 4 ಕರೀತಿದ್ರಿ ಅಂತ ತಾಳಿ ಸರ. ಈ ತಾಳಿ ಸರ ಹಾಕ್ಕೊಂಡಿದ್ರು ಅಕ್ಕಿನ ಹಿಂಗೆ ಹೊರಗೆ ಹಾಕ್ಕೊಂಡಿದ್ರು. ಆವಾಗ ಕಸ ಹೊಡಿತಿದ್ರು. ಒಬ್ಬ ಹುಡುಗ ದಿನ ನೋಡಿ ಒಂದು ದಿನ ಏನು ಮಾಡ್ದ, ನಸ್ಕಿನಾಗ ಓಡ್ ಬಂದು ಆ ಸರ ಕಸ್ಕೊಂಡು ಓಡ್ ಹೋದ್ರಿ. ಓಡ್ ಹೋದ. ನಾನು ಅಯ್ಯೋ ಪಾಪ ಆ ಹೆಣ್ಮಗಳು ಸರ ತೊಗೊಂಡು ಹೋದ್ರಿ, ನೀವು ಕಾಳ ಕಾಳ ಅಂತಂದ್ವಿ. ಆಕೆ ಏನು ಅಂತಿದ್ರಿ, ಆಕೆ ಹಂಗೆ ಕಸ ಹೊಡಿತಿದ್ರು. ಆವಾಗ ಏನದ ಮತ್ತೊಂದು 2 ತಾಸು 3 ತಾಸು ಬೆಟ್ಟು ಕೆಸಂದ್ರೆ 11-12 ಬಂದ್ರಿ. ಬಂದು ಕೆಸಂದ್ರೆ ಏನು ಮಾಡೋದು ಗೊತ್ತೇನ್ರಿ, ಏ ಬೈ ಅಂತ ಏನು ಈಗ ತಗೋಲೇನು ಸರ ನೋಡೋಕೆ ಸಾವುಕಾರ್ತಿ ಕಂಡಂಗೆ ಕಾಣಿಸ್ತಿ, ಬಂಗಾರ ಹಾಕೊಳಕ್ಕೆ ಬರಲ್ಲ, ಡೂಪ್ಲಿಕೇಟ್ ಹಾಕೊಂಡಿತ್ತು ಹೊಡೆದು ಹೊಡೆದತ್ತ ಇಂಥ ಕಂಪನಿ ಇರ್ತಾವ್ರಿ. ಈಗೆಲ್ಲ ಫ್ಯಾಷನ್ ಆಗ್ಯಾರ. ಅವಾಗ ಆಕಿ ಗೋರ್ಮಂಡ್ ಮ್ಯಾಗ ಹಾಕೊಂಡು ಕೂಸಿಗೆ ತೊಗೊಂಡು ಎಲ್ಲರೂ ಗೋರ್ಮಂಡ್ ನೋಡ್ಲಿ ಅಂತ ಹೇಳಿ ಅಕ್ಕಿ ಕಾಳು ಹಾಕೊಂಡು ಮುಂದೆ ಬಂದು ಕುಂದ್ರಬೇಕು ಕರ್ನಾಟಕ ಮಮ್ಮಿ ಅಂತಿದ ಬಾರ. ಏನೋ ಏಕೆ ಬಂದಾವ ತಮ್ಮ, ಹಾಗೆಲ್ಲ ಮಂದ್ಯಾಗ ಹಾಗೆಲ್ಲ ಅನ್ಬ್ಯಾರ್ದು. ಏನು ಅನ್ಬೇಕು ಅಂದ್ರೆ ಹಾಡ ಹಾಡ್ತೀನಿ ಅನ್ಬೇಕು. ನೋಡ್ರಿ ನೀವು ಮಕ್ಕಳಿಗೆ ಹ್ಯಾಂಗೆ ಕಲಿಸ್ತೀರಿ ಅವು ಅದೇ ರೀತಿ ಕಲಿತಾವ. ಹಾಡ ಹಾಡ್ತೀನಿ ಅಂತ ಹೇಳು ಅಂದ ಕೂಡಲೇನೆ ಮಮ್ಮಿ ಒಂದು ಹಾಡ ಹಾಡ್ತೀನಿ, ಹೋಗಿ ದೂರ ಹಾಡ ಹಾಡ್ಬಾ ಅಂತ ಹೋಯ್ತದ ಪಾರ ದೂರ ಹೋಗಿ ಹಾಡ ಬತ್ತು. ಮುಂದೆ ಪಂಚಮಿ ಹಬ್ಬ ಬತ್ತ ಹೇಳ್ತೀನ್ರಿ. 5 ವರ್ಷದ ಕೂಸಿಗೆ ಅಪ್ಪನ ಮೇಲೆ ಯಾಕೆ ಭೇಟಿ ಸ್ವಲ್ಪ ಬಾಗಲಾಗ ಒಂದು ತೊಗೊಂಡು ಹೋದ್ರಕಿ ತವ್ರ ಮನೆಗೆ. ಪಂಚಮಿ ಹಬ್ಬ ಕಿರಾಣಿ ದುಕಾನಿಂದು ಚುರುಮುರಿ ಪುಟಾಣಿ ಶೇಂಗಾ ಇವ ಮಾರಾವ ರಾತ್ರಿ 10 ಗಂಟೆಗೆ ಬಂದ್ರೆ ಮನೆಗೆ. 10 ಗಂಟೆಗೆ ಬಂದ ಬಾರಿ ಹತ್ತು ಜಾಪೋ ಇನ್ನೂ ಮಾಡ್ಕೊಂಡಿಲ್ಲ, ಇನ್ನೂ ಇಲ್ಲ ಊಟ ಮಾಡಿದ್ವಿ, ಇನ್ನೂ ಇಲ್ಲ ಬಾ ಊಟ ಮಾಡೋದು. ಊಟ ಮಾಡ್ಕೊಂಡೋದ್ರಿ ಬರೀ ರಾತ್ರಿ ಊಟ ಮಾಡಿ ಮನ್ಕೊಂಡ್ರೆ ಬರೀ 12 ಕ್ಯಾಸರ ಐತ್ರಿ. ಯಾರಿಗೆ ಆ ಪಾರಿಗೆ ಎತ್ತರ ಆದ ಕೂಡಲೇನೆ ಅವಾಗ ಪಪ್ಪ ಅಂತ ಏನು ನಾವೊಂದು ಹಾಡ ಹಾಡ್ತೀನಿ ಅಂತ. ರಾತ್ರಿ 12 ಆಗ್ಯದ, ರಾತ್ರಿ 12ಕ್ಕೆ ಹಾಡ ಹಾಡ್ತಾರೆ ಹಂಗೋ ಮಂದೆಲ್ಲ ಹುಚ್ಚಂತಾರ. ನಮ್ಮನೆಗೆ ಯಾರು ಪುಣ್ಯತಿಥಿನೂ ಇಲ್ಲ, ಜಾಗರಣೆ ಇಲ್ಲ, ಏನಿಲ್ಲ, ಮಂದೆಲ್ಲ ಬೈತಾರ ಸುಮ್ಮ ಅನ್ಕೋ ಅಂತ ಬೈದ. ಮತ್ತೊಂದು 2 ನಿಮಿಷ ಪಪ್ಪ ನಾವೊಂದು ಹಾಡ ಹಾಡ್ತೀನಿ ಅಂತ. ತಮ್ಮ ಬ್ಯಾಡೋ ಯಪ್ಪ, ಮಂದಿ ಎಲ್ಲ ನೋಡಿದ್ರ ಹುಚ್ಚಿಡ್ದೇನಂತಾರ, ಬ್ಯಾಡ. ಇಲ್ಲ ನಾ ಸಾವಕಾಶ ಹಾಡ್ತೀನಿ ಅಂತ. ಅದಕ್ಕೆ ಅವರಪ್ಪ ಅಂದ, ತಮ್ಮ ಸಾವಕಾಶ ನನ್ನ ಕಿವ್ಯಾಗ ಹಾಡು ಅಂತ. ಕಿವ್ಯಾಗ ಹಾಡು ಯಾಕೆ ಆ ಹುಡುಗಂದು ತಪ್ಪಲ್ಲ, ಯಾರ್ದು ತಪ್ಪ? ನಿಮ್ಮದ ತಪ್ಪ. ಅದಕ್ಕಾಗಿನೇ ನಾವು ಸಣ್ಣ ಇರ್ಲಿಕ್ಕಾಗಿನೇ ಮಕ್ಕಳಿಗೆ ಸಂಸ್ಕಾರ ಕೊಟ್ಟೆವು ಅಂತಂದ್ರೆ ನೀವು ತಾಯಿ ತಂದೆ ಆಗಿದ್ದಕ್ಕೂ ಸಾರ್ಥಕ ಬರ್ತೈತಿ. ನಮ್ಮ ಸೋಲಾಪುರದಾಗ ಒಬ್ಬ ಹೆಣ್ಮಕ್ಳು ಬಾಣ್ತನ ಆಗಿತ್ತು ರೀ, ಡೆಲಿವರ್ ಆಗಿತ್ತು. ಅವಾಗ ಏನದ ಬಾಣ್ತನ ಆಗ್ಯದಂತ ನಾವು ಖುಷಿ ಮಾರಿ ನೋಡಕ್ಕೆ ಹೋಗಿದ್ದೇವ್ರಿ. ಹೋದ ಬಾಳಕ ಇನ್ನರ್ಸದ ಇರ್ತಾರಲ್ಲ ಡೆಲಿವರಿ ಮಾಡ್ಬೋದು. ಆವಾಗ ಬಾಣ್ತನ ಆದ ಕೂಡಲೇ ಆಕೆ ಹೆಣ್ಮಗಳು ಎದ್ದು ತಿರುಗಾಡಕತ್ತಿದ್ರು. ನರ್ಸ್ ಬಂದು ಕೂಡಲೇ ತಂಗಿ ನಿನಗೆ ಗಂಡು ಮಗ ಹುಟ್ಟ್ಯಾರು ಇಲ್ಲ ಅದ ನೋಡು ಅಂತ ನರ್ಸ್ ಹೇಳ್ತಾಳ್ರಿ. ಯಾರಿಗೆ ರೀ? ಯಾರು ಬಾಣ್ತನ ಆಗಿತ್ತು ನೋಡ್ರಿ ಆಕೆ ಹೆಣ್ಮಗಳಿಗೆ. ಆಕೆ ಏನು ಅನ್ಬೇಕು ಗೊತ್ತೇನ್ರಿ? ನಾನು ಮಗನಿಗೆ ಹುಡುಕಾಡಕತ್ತೇನ್ರಿ, ನಾನು ಮೊಬೈಲ್ ಹುಡುಕಾಡಕತ್ತೀನಿ ಅಂತ ಹೇಳಿ. ಇವಾಗ ಮಕ್ಕಳಿಗಿಂತ ಮೊಬೈಲ್ ಹೆಚ್ಚಿನ ಆಗ್ಯಾವ. ಅದಕ್ಕೆ ಮಕ್ಕಳಿಗೆ ಮೊಬೈಲಿಂದ ಎಷ್ಟು ನೀವು ದೂರ ಇರ್ತೀರಿ ಅಷ್ಟು ನೀವು ಆರಾಮಿರ್ತೀರಿ. ಹಾಗಾಗಿ ನಾವು ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರ ಕೊಡಬೇಕು. ಮಹಿಷಾಸುರನಂಥ ಕ್ರೂರರು ಈ ರೀತಿ ಬೆಳಿಬೇಕು ಅಂತಂದ್ರೆ ಮೊದಲು ತಾಯಿ ತಂದಿದ್ದೇ ತಪ್ಪೈತಿ. ಮಕ್ಕಳು ತಮ್ಮ ಅವ್ರು ನಿಮ್ಮ ಅಪ್ಪದಾರ ನಮಸ್ಕಾರ ಮಾಡು ಅಂದ್ಬೇಕಾರೆ ನೀವು ದಿವಸ ಅವ್ರ ಅಪ್ಪಗೆ ನಮಸ್ಕಾರ, ಅವ್ರು ನಿಮ್ಮ ಕಾಕ ಅದಾರ ಮುತ್ಯ ಅದಾರ ಅವ್ರಿಗೆ ನಮಸ್ಕಾರ ಮಾಡು ಅಂತ ಅವ್ರು ದಿವಸ ನಮಸ್ಕಾರ ಮಾಡ್ತಾವ. ಇವು ಹಾಗಿಲ್ಲ, ಒದಿ ನಿಮ್ಮ ಅಪ್ಪಗೆ ಒದಿ ಅಂತ ಕುಂತು ಯಾರೇ ನೆನಪಿದ್ದಕ್ಕೆ ನಿಮ್ಮ ಅಪ್ಪಗೆ ಒದಿ ನಿನಗಾನು ಒದಿತಾನೆ, ನಿಮ್ಮ ಅಪ್ಪಗೂ ಹತ್ರ ಮುತ್ಯಾನು ಒದಿತಾನ. ಹಂಗೆ ಕಲಿಸಿದಾರ. ಸಂಸ್ಕಾರ ಚಲೋ ಕಲಿಸಿ, ಸಂಸ್ಕಾರ ಚಂದ ಕಲಿಸೋದ್ರಲ್ಲಿಂದ ಸಮಾಜ ಸುಧಾರಣೆ ಆಗ್ತದೆ, ಜಗತ್ತು ಉದ್ಧಾರ ಆಗ್ತದೆ. ಅದಕ್ಕಾಗಿಯೇ ಲಕ್ಷದೊಳಗೆ ತಗೋರಿ. ನೀವು ಮಕ್ಕಳಿಗೆ ತಮ್ಮ ನೀನು ಮಹಾತ್ಮ ಗಾಂಧಿ ಹಂಗ ಆಗ್ಯಪ್ಪ ನೀವೊಂದ್ಸಲ ಅಂದಿರಿ. ಏನಂದಿರಿ ನೀವು? ನನ್ನಂಗೆ ಅವು ನಂಗೆ ಅಪ್ಪ ನಂಗೆ ಆಗಕ್ಕೆ ನೀವು ಅಂದಿರೇನ? ಅಂದಿಲ್ಲ. ಯಾಕಂದಿರಿ ಗೊತ್ತೇನು? ನೀವು ಯಾಕಂದಿರಿ ಗೊತ್ತೇನು? ನಾವು ಚಲೋ ಇಲ್ಲ ಅಂತ ಮತ್ತೆ ತಪ್ಪ ಇಷ್ಟೇ ಅದ. ಅದಕ್ಕಾಗಿನೇ ಎಂಥ ಮಕ್ಕಳಾಗಬೇಕು? ಮಹಾತ್ಮ ಗಾಂಧೀಜಿಯವರಂತಹ ಮಕ್ಕಳಾಗಬೇಕು.
ಶೂರನಾದರೆ ಕೌರವನಾಗು, ಛಲದಲ್ಲಿ ಚಾಣುಕ್ಯನಾಗು, ಕಲೆಯಲ್ಲಿ ರವಿವರ್ಮನಾಗು, ದಯೆಯಲ್ಲಿ ನೀ ಬುದ್ಧನಾಗು, ದಯೆಯಲ್ಲಿ ಬುದ್ಧನಾಗು, ವೀರನಾದರೆ ಸಿಂಧೂರ ಲಕ್ಷ್ಮಣನಾಗು, ವೀರನಾದರೆ ಸಿಂಧೂರ ಲಕ್ಷ್ಮಣನಾಗು, ವೀರನಾದರೆ ವೀರನಾದರೆ ಎಲ್ಲರೂ ಇಲ್ಲೇ ಇದ್ದೀರಿ, ನಾ ಮತ್ತೆ ಯಾಕಡೆ ಹೋಗಿರಿ ಏನಂದ್ವಿ. ಅದಕ್ಕೆ ಅಂತಹ ಮಹಿಷಾಸುರನು ಎಲ್ಲ ಸೈನ್ಯ ಹೇಳಿದಾಗ ಹಂಗೆ ಆಗ್ತದ, ನಮ್ಮ ಸಹೋದರವನ್ನು ಕೊಂದಾರಂದ್ರೆ ನಮ್ಮ ಸೈನ್ಯವನ್ನು ಕೊಂದಾರಂದ್ರೆ ನಾ ಬಿಡಂಗಿಲ್ಲ, ಆಕೆ ಹೆಣ್ಣುಗಳನ್ನು ನಾನು ಸಂಹಾರ ಮಾಡೇ ತೀರ್ತೀನಿ ಅಂತ ಮಹಿಷಾಸುರ ತನ್ನ ಸೈನ್ಯದೊಂದಿಗೆ ದಂಡೆತ್ತಿ ಬಂದ. ತಾಯಿ ಜಗನ್ಮಾತೆಯು ಸಿಂಹದ ಮೇಲೆ ತನ್ನ ಆತ್ಮ ಚಿಂತನೆಯೊಳಗೆ ಕುಳಿತಿದ್ದಳು. ಲಕ್ಷದಾಗ ತಗೋರಿ, ಕೆಲವೊಂದು ಮಕ್ಕಳಿಗೆ ನೋಡೋದು ಕೂಡಲೇ ಹೆಂಗಾಗ್ತದೆ ಗೊತ್ತೇನ್ರಿ, ಯಾವಾಗ ಪಟಕ್ಕನೆ ಎತ್ಕೊಂಡು ಮುಖಕ್ಕೆ ಮುದ್ದಾಕ್ಬಿಡ್ಲಿ, ನೀವೇನು ಬೆಲ್ಲ ಹಾಕ್ಬಿಡಿ ಅಂತಂದ್ರೆ ಮುದ್ದಾಕ್ಬಿಡಿ ಅವಾಗ ನೋಡು ಕೂಡ ಎತ್ಕೋಬೇಕಂತ ನೋಡಿ. ಯಾಕೆ ಹಂಗೆ ಆಗ್ತದ ಅಂತ ಕೇಳಿದ್ರೆ, ಯಾರದು
ಬ್ರಹ್ಮ ಚೈತನ್ಯ ಕಳೆ ಇರ್ತೈತಿ, ಅಂತಹ ಮಕ್ಕಳು ಹಂಗೆ ಬಿಡ್ತಾವೆ. ನೋಡಿದ ಕೂಡಲೇ ಅವ್ರಿಗೆ ಇನ್ನೂ ನೋಡ್ಬೇಕು ಹಿಂಗೆ ಅನ್ನಿಸ್ತದೆ. ಮತ್ತು ಯಾರು ಬ್ರಹ್ಮ ಚೈತನ್ಯ ಕಳೆ ಇರಂಗಿಲ್ಲ, ಯಕಾಡನ ಹುಟ್ಟಿರ್ತಾವೆ. ಯಾಕೆ ಯಕಡನ ಆಗಿರ್ತಾವ ಗೊತ್ತೇನ್ರಿ? ಇವು ಪ್ರಪಂಚ ಯಕಡನ ಮಾಡಿರ್ತಾವ, ಯಕಡನ ಮನಸ್ಸಿರ್ತಾವ. ಅವು ಯಕಡನ ಮನಸ್ಸದು ಇನ್ನು ಗೊತ್ತದ ಹೇಳ್ರಿ. ಈ ಧೃತರಾಷ್ಟ್ರ ಮಾಡಿದ್ರೆಲ್ಲ ಹ್ಯಾಂಗೆ ಹುಟ್ಟ್ಯಾರ ಗೊತ್ತದ ಹೇಳಿ? ಅವ್ನು ದೊಡ್ಡ ಕಥೆ ಐತಿ ಬೇಡ. ಹಾಗಾಗಿ ನಾವು ಪ್ರಪಂಚ ಮಾಡುವಾಗಾದ್ರೂ ಕೂಡ ಶಿವನ ಧ್ಯಾನ, ಪರಮಾತ್ಮನ ಧ್ಯಾನ ಮಾಡ್ಕೊಂತ ಮಾಡಿದೆವು ಅಂತಂದ್ರೆ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಮಕ್ಕಳು ಹುಡ್ತಾವೆ. ಹಾಗಾಗಿ ಇಂತಹ ಮಹಿಷಾಸುರನು ಜಗನ್ಮಾತೆಯನ್ನು ನೋಡಿದ ಕೂಡಲೇ ಮನುಷ್ಯಗೆ ಒಂಥರ ಆನಂದ ಆಯಿತು. ಎಂತಹ ಕಳೆಯನ್ನು ತುಂಬಿರ್ತಕ್ಕಂಥ ಬಾಲ್ಯದಲ್ಲ, ಈಕೆ ಬಾಲ್ಯವನ್ನು ಹೆಂಗೆ ಸಂಹಾರ ಮಾಡಲಿ? ಒಂದು ಮನಸ್ಸಂತದ, ಇನ್ನೊಂದು ಮನಸ್ಸಂತದ. ನಮ್ಮ ಸಹೋದರರನ್ನು ಕೊಂದಾಳ, ನನ್ನ ಸೈನ್ಯವನ್ನೆಲ್ಲ ಕೊಂದಾಳ, ಈಕೆಯನ್ನು ಸಂಹಾರ ಮಾಡಬೇಕು ಅಂತ ಒಂದು ಮನಸ್ಸಂತದ. ಲಕ್ಷದಾಗ ತಗೋರಿ. ನಮಗೆ ತಿಳಿಲಿಲ್ಲ ಅಂತಂದ್ರೆ ಕಡೆಗೆ ಮೊಳಕಾಲಿಗರಿ ಕೇಳಂತಂದ್ರೆ ಅಂದಾರೇನ್ರಿ? ನಮ್ಮ ಕಿಮ್ಮತ್ ಕಮ್ಮತ್ತದಂತ ತಿಳ್ಕೊಬೇಡ್ರಿ. ಯಾವುದು ನಮಗೆ ಗೊತ್ತಾಗಲಿಲ್ಲ, ಯಾವುದು ನಮಗೆ ತಿಳಿಲಿಲ್ಲ, ಇನ್ನೊಬ್ಬರ ಕಡೆಯಿಂದ ಕೇಳಿ ತಿಳ್ಕೊರಿ. ಜನ್ಮ ಸಾರ್ಥಕ ಆಗ್ತದ. ನಾವು ಹಾಗಿಲ್ರಿ. ನೀವು ಅಂದ್ಬೇಕಾರೆ ಹುಚ್ಚ ಸುಮ್ ಕಿಟ್ಟೆ ಅಂತ ಮತ್ತೊಂದು ಏನು ಅನ್ಬೇಡ. ಹುಚ್ಚ, ನನಗೆ ಹುಚ್ಚಂತಿ, ನೀ ಹುಚ್ಚ, ನಿಮ್ಮಪ್ಪ ಹುಚ್ಚ, ನಿಮ್ಮ ಹುಚ್ಚ. ಇದು ನೋಡ್ರಿ, ಬರೇ ಒಂದೇ ಹುಚ್ಚ ಅಂದಿದ್ದಕ್ಕೆ 3 ಹುಚ್ಚು ಇವರಿಗೆ ಬಿಟ್ಟರು. ಅದಕ್ಕಾಗಿ ಲಕ್ಷದ ತಗೋರಿ. ನೀತಿ ಮಾತ, ಧರ್ಮದ ಮಾತ ಯಾರೇ ಕೇಳಲ್ಲಕ್ಕ, ಅವರ ಮಾತನ್ನು ನೀವು ಸ್ವೀಕಾರ ಮಾಡೋದು. ನೀವು ಸ್ವೀಕಾರ ಮಾಡಿದ್ರಿ ಅಂತಂದ್ರೆ ನಿಮ್ಮ ಸಂಸಾರ ಸರಳ ಆಗ್ತದೆ, ಕಷ್ಟದಿಂದ ಪಾರಾಗ್ತೀರಿ. ಮತ್ತು ನಾ ಮಹಾರಾಜ ಇದ್ದೀನಿ, ಆ ಭಿಕಾರಿ ಮಾತು ಕೇಳೇನು? ನೀ ರಾಜ ಇದ್ದು ಮಹಾರಾಜ ಇದ್ರು ಪೋತರಾಜರು, ನಮಗೇನು ಧರ್ಮದ ಮಾತು ಹೇಳ್ತಂದ್ರೆ ಸ್ವೀಕಾರ ಮಾಡಬೇಕು. ಆ ಭಿಕಾರಿ ಇದ್ದಿರಲಿಲ್ಲ ಅಕ್ಕ. ಇವತ್ತು ನೀತಿ ಮಾತು, ಧರ್ಮದ ಮಾತು ಹೇಳ್ತಾನಂದ್ರೆ ಆ ಭಿಕಾರಿ ಮಾತು ರಾಜ ಇದ್ದಿರ್ಬೇಕು. ನೀ ಖರೆ ಅಧರ್ಮದ ಮಾತು ಕೇಳಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಂಥ ಧರ್ಮದಿಂದ ಹೇಳುವಂಥ ಮಾತುಗಳು ಯಾರೇ ಹೇಳಲಕ್ಕ, ಅವ್ರ ಮಾತನ್ನು ಸ್ವೀಕಾರ ಮಾಡಬೇಕು. ನಂಬಲ್ಲ ಹಂಗೇನ್ರಿ ಕಂಪನಿ. ನಾವು ಕೇಳಲೆವು ಅಂತಂದ್ರೆ ಜಗತ್ತಿನೊಳಗೆ ನಮ್ಮಂಥ ಸುಖಿವಂತರು ಯಾರು ಇರಂಗಿಲ್ಲ. ಒಂದು ಸಲ ಏನಾಗಿತ್ತು ಅಂತ ಕೇಳಿದ್ರೆ, ಈ ಮದುವೆ ಆಗಿತ್ತ ಹೆಂಡತಿ ತಾವ್ರ ಮನೆಗೆ ಹೋಗಿದ್ರ. ಒಂದು ತಾವ್ರ ಮನೆ ಹಬ್ಬ ಮುಗಿದಿತ್ತು, ಹೆಂಡತಿ ಕರ್ಕೊಂಡು ಬರೋದಿತ್ತು. ಆವಾಗ ಹೋಗಿದ್ದಕ್ಕಂದ್ರು, ತಮ್ಮ ಹಬ್ಬ ಮುಗಿದದ, ಹೆಂಡತಿಗೆ ಭಾಳ ದಿವಸ ತಾವ್ರ ಮನೆಗೆ ಬಿಡಬಾರ್ದು, ಹಬ್ಬ ಮುಗಿದ ಕೂಡ ಜಲ್ದಿ ಕರ್ಕೊಂಡು ಬರ್ಬೇಕು, ಹೆಂಡತಿ ಕರ್ಲಿಕ್ಕೆ ಹೋಗು ಅಂತಂದು. ಅಂದ ಕೂಡಲೇ ಯಾಕಾಗಿಲ್ಲವ ಅಂತಂದ ಅವು ಇದ್ದಕ್ಕೆ ತರ್ಕಿಲ್ ಹೇಳ್ದು, ನೋಡ್ತಮ್ಮ ಸೂರ್ಯ ಮುಳುಗಾದ್ರೊಳಗಾಗಿ ನೀ ಊರ ಸೇರು ಅಂದರು. ಯಾಕೆ ಮಾತು ಹೇಳಿದ್ರು ಗೊತ್ತೇನ್ರಿ? ಕೆಲವರಿಗೆ ರಾತ್ರಿ ಆಯಿತು ಅಂದ್ರೆ, ಸೂರ್ಯ ಮುಳುಗದ ಅಂದ್ರೆ ಇವ್ರ ಕಣ್ಣ ಗುಡ್ಡಾಕವ್ರಿಗೆ ಕಣ್ಣೆ ಕಾಣಿಸಂಗಿಲ್ಲ. ಅವನಿಗೆ ಇಂಥದಿತ್ತು ಕಣ್ಣೆ, ರಾತ್ರಿ ಸೂರ್ಯ ಮುಳುಗಂದ್ರೆ ಕಣ್ಣೆ ಕಾಣಿಸ್ತಿದ್ದಿಲ್ಲ. ಹಾಗಾಗಿ ಅವು ಇದ್ದಕ್ಕೆ ಹೇಳಿದ್ರು, ತಮ್ಮ ಸೂರ್ಯ ಮುಳುಗಾದ್ರೊಳಗಾಗಿ ನಿಮ್ಮ ಮಾವನ ಮನೆ ಸೇರ್ ನೋಡೋದು ಯಾಕಾಗಲಿ ಅಂತಂದ. ಅಂದು ಕೂಡಲೇನೆ ಏನದ, ಅವಾಗೇನದ ನಡ್ಕೋತ ಹೊಂಟ, ಒಂದು ಗಿಡದ ಬಿಡು ಕೂತು ಉಂಡು ಹೊಂಟ. ಅವಾಗೇನದ ಊರ ಮುಂದೆ ಮಾವನ ತೋಟದಾಗ ಮಾವ ಎತ್ತುಗಳು ಗಳೆ ಹೊಡಿತಿದ್ದ. ಗಳೆ ಹೊಡೆಯುವಂಥ ಸಂದರ್ಭದಲ್ಲಿ, ಯಾಕ್ರಿ ಮಾವ ಹೆಂಗೆ ಬೆಳೆಯಿದೆಲ್ಲ ಏನು ಮಾಡ್ತೀವಿ ಮಾರಾಯ, ಈ ಸಲ ಎಲ್ಲ ಮಳೆ ಎಲ್ಲ ಭಾಳ ಬಂದೈತಿ, ಹೆಸರಾಗಲಿಲ್ಲ, ಉದ್ದಾಗಲಿಲ್ಲ, ತೊಗರಿ ಎಲ್ಲ ಪಳ್ಳಿ ಹೈಲಿಗತ್ತಾವ, ಏನು ಮಾಡೋದು, ಜೋಳ ಬಿತ್ತಬೇಕಂತ ಗಳೆ ಹೊಡ್ಲಿಗತ್ತಿದ್ವಿ. ಹಿಂಗ್ರೆ ಎಲ್ಲ ಮನೆಗಡೆ ಎಲ್ಲ ಆರಾಮರಿ. ಇಷ್ಟೊಂದು 4-5 ಮಾತು ಮಾತಾಡುವಷ್ಟು ಹೊತ್ತಿಗೆ ಏನಾತ ಗೊತ್ತೇನ್ರಿ? ಸೂರ್ಯ ಮುಳುಗ್ಬಿಟ್ಟ. ಸೂರ್ಯ ಮುಳುಗದ ಹೆಂಗೆ ಮಾಡ್ಬೇಕೀಗ? ಅದಕ್ಕೆ ಮಾವಿದ್ದ ಒಂದ, ಅಳಿದೇವ್ರ ನಾನಿಷ್ಟು ಎತ್ತುಗಳಿಗೆ ಇಲ್ಲಿ ಕಟ್ಟಿ ಆಕಳಿಗೊಂದು ತೊಗೊಂಡು ಒಂದಿಷ್ಟು ಹುಲ್ಲು ತೊಗೊಂಡು ಬರ್ತೀನಿ, ನೀವು ಮಾತ್ರ ಮುಂದೆ ನಡೀರಿ ಅಂತ ಹೇಳ್ದ. ಯಾಕಾಗಲಿ ಮಾವ ಅಂದ. ಖರೆ ಹೇಳಲಿಲ್ಲ. ಮಾವ ನಂಗೆ ಹೊತ್ತು ಉಳಿದ್ಕೊಂಡು ಕಣ್ಣು ಕಾಣಿಸೋದಲ್ಲ ಅಂತ ಹೇಳಿಲ್ಲ. ಕಣ್ಣು ಕಾಣಿಸಲ್ಲ ಅಂತ ಹೇಳಿದ್ದ ಅಂತಂದ್ರೆ ಮಾವ ಇದ್ದ ಕೈ ಹಿಡಿದು ಕರ್ಕೊಂಡು ಹೋಗ್ತಿದ್ದ. ಯಾಕಂದ್ರೆ ನನ್ನ ಕಿಮ್ಮತ್ತು ಕಮ್ಮಿ ಆಗ್ತದೆ ಕಣ್ಣು ಕಾಣಿಸಲ್ಲ ಅನ್ನೋದು. ಯಾಕಾಗಲಿಂದ ಹೊಂಟ ನಡ್ಕೋತ ಹೊಂಟ
ನಡ್ಕೊಂತ ಹೋಗುವಂಥ ಸಂದರ್ಭದೊಳಗೆ ಮಧ್ಯದಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ ಒಂದು ಕೆರ್ಸಿ ಇತ್ರಿ. ಕೆರ್ಸಿ ಅಂದ್ರೆ ಗೊತ್ತಾಕವ, ಈ ಹಗ್ಯ ಬಳಚ ಅದರೊಳಗೆ ಜ್ವಾಳ ಹಾಕಿಡ್ತಿದ್ರಿ. ಅವಕ್ಕೆ ಬಳಚ ಹಗ್ಯ ಕೆರ್ಸಿ ಅಂತಾರ. ಅದ್ರಾಗ ಜ್ವಾಳ ಹಾಕಿಡ್ತೀವಿ. ಈಗ ಯಾರು ಅದ್ರಾಗ ಜ್ವಾಳ ಹಾಕಿಟ್ಟಿರ್ತಾರೆ? ಜ್ವಾಳನೇ ಅಷ್ಟು ಬೆಳೆ ಬಗ್ಗೆ ಇರ್ತದ್ರ ಹಾಕಕ್ಕೆ ಬಂದಿಗೆ ಎಲ್ಲ ಚೀಲ ತುಂಬ್ಲಿರ್ತಾರೆ. ಹಾಗಾಗಿ ಅನ್ನೋದು ಆ ಬಳಚಿನ ಮ್ಯಾಲ ಒಂದು ಪರ್ಸಿ ಇಟ್ಟಿದ್ರು. ಅದು ಪರ್ಸಿ ಕುಂಟೆ ಆಡ್ತಿತ್ತು. ಇವನಿಗೆ ಕಾಣಿಸ್ಲಿಲ್ಲ, ಇನ್ನು ಬಡ ಜಲ್ದಿ ಹೋಗ್ಬೇಕಂತೇಳಿ ಹೊಂಟಿದ್ದ. ಆ ಪರ್ಸಿ ಮ್ಯಾಲ ಕಾಲಿಟ್ಟ ದುಮ್ಮ ಒಳಗೆ ಬಿದ್ಬೇಕು. ಒಳಗೆ ಬಿದ್ದ ಹೇಳ್ತೀನ್ರಿ ಇವ ಅಂದ, ಕಣ್ಣು ಬೇರೆ ಕಾಣಿಸಲ್ಲ, ಇದು ಏನದನು ಏನು ಸುದ್ದಿಯೋ ಅಂತ ಕೈ ಅಳಿಸ್ಕೋತ ತಿರ್ಗಾಡಗತ್ತ. ನೀವು ಲಕ್ಷದಲ್ಲಿ ತಗೊಂಡು ನಾನು ಮೊನ್ನೆ ಹೇಳಿದ್ದೆ, ಗುಡ್ಡ ಕುಂಟ್ರು ಭಾಳ ಶಾಣೆ ಇರ್ತಾರಂತ. ಅಷ್ಟೊತ್ತಿಗೆ ಇವ್ರ ಮಾವನ ಆಕಳ ಹೊಂಟಿದ್ರಿ. ಈ ಮಾವನ ಆಕಳೆ ಹೊಂಟದಂದ್ರೆ ಹ್ಯಾಂಗೆ ಗ್ಯಾರಂಟಿ ಕಂಡು ಹಿಡಿಯೋದ್ರಿ? ಆ ಆಕಳು ಕೊಳ್ಳಾಗ ಗಂಟಿ ಕಟ್ಟಿದ್ರಿ. ಗಂಟಿಗಳದೊಳಗೂ ಫರಾಕ್ ಇರ್ತದ. ಆ ಗುಳ್ಗುಂಡ ಅಂತ ಒಂದು ಇರ್ತೈತಿ, ಗಂಟೆ ಅಂತ ಹೇಳಿ ಇರ್ತೈತಿ. ಆ ಸಪ್ಪಳ ನಾದದೊಳಗೆ ಏನು ಮಾಡೋದು, ನಮ್ಮ ಮಾವನೇ ಹೊಂಟಾನ ಅಂತ ತಿಳ್ಕೊಂಡಿವಿ. ಏನು ಮಾಡೋದು ಗೊತ್ತೇನ್ರಿ? ಅವು ಮಾವಿಗೆ ಕೆಲಸ ಇಲ್ಲ. ಒಂದು ಎರಡು ಮೂರು ಅದಕ್ಕ ಇವ ಅಂದ ಮಾವ, ನಮ್ಮ ಹಳ್ಯಾನ ಧ್ವನಿ ಇಲ್ಯಾಕೆ ಕೇಳಿಸಗತ್ತದ ಅಂತಂದ. ಅಲ್ರಿ ಹೇಳಿದೇವ್ರ ಇಲ್ಯಾಕೆ ಒಳಗಿಳಿದಿರಿ ಅಂತಂದು. ಇಲ್ಲ ಮಾವ ಹಂಗಲ್ಲ, ನಿಮ್ಮ ಕಡೆ ಒಂದು ಮಳೆ ಜಾಸ್ತಿ ಆಗ್ಯದ, ನಮ್ಮ ಕಡೆ ಏನು ಮಳೆ ಇಲ್ಲ. ಜ್ವಾಳ ಮಾತ್ರ ಫಸ್ಟ್ ಕ್ಲಾಸ್ ಅದ ನಮ್ಮದು. ಅಪ್ಪಿ ತಪ್ಪಿ ಒಂದು 200 ಚೀಲ ಬೆಳೀತು ಅಂದ್ರೆ 200 ಚೀಲ ತರಬೇಕಾದ್ರೆ ಎಷ್ಟು ರೊಕ್ಕ ಖರ್ಚಾಗ್ತಾವ? ಸುಮ್ಮ ಇಂಥದೊಂದು ಕ್ಯಾಲ್ಸಿ ಬಳಸಿ ಕಟ್ಟದ ಅಂತಂದ್ರೆ ಎಲ್ಲ ಇದರಾಗ ಹಾಕಿಬಿಡ್ಬೇಕಾಗ್ತದೆ ಹೇಳಿ ಅಳತೆ ಮಾಡಬೇಕೀನಿ ಅಂತಂದ. ಯಾಕಾಗಲ್ಲ ತಗೋರಿ ಅಂತಂದ. ಬರ್ರಿ ಮ್ಯಾಲ ಬರ್ರಿ, ಮತ್ತೆ ಅಳತೆ ಮಾಡೋದು ಆಯ್ತಿಲ್ರಿ? ಆಯ್ತು ಬರ್ರಿ ಮ್ಯಾಲ ಅಂತಂದ. ಮ್ಯಾಲ ಕರ್ಕೊಂಡು ಕೆಸಂದ್ರ ಹಳ್ಳಗ ಆಕಳ ಬಾಲ ಐತೆ ನೋಡ್ರಿ. ಆಕಳ ಬಾಲ ಹಿಡ್ಕೊಂಡು ಹೊಂಟ ಕೊಡ್ಲೇನೆ ಅಷ್ಟೊತ್ತಿಗೆ ಅವ ಏನು ಮಾಡ್ದ ಬರ್ತೇನ್ರಿ? ಏನ ಮತ್ತ ಹಳೆ ಬಂದಾನ, ಅವನಿಗೆ ಕಾಲು ತೊಳ್ಕೊಕ ನೀರು ಕೊಡು, ಮತ್ತೆ ಅನ್ನದ ಆಕಳು ಕಟ್ಟಿ ನಾ ಎತ್ಗಳಿಗೆ ಅನ್ನದ ಮೇವು ಹಾಕಿ ಜಲ್ದಿ ಬಂದು ಬಿಡ್ತೀನಿ, ಅವನಿಗೆ ಹಳೆ ಕಾಲು ತೊಳ್ಕೊಕ ನೀರು ಕೊಡು ಅಂತ ಹೆಂಡತಿಗೆ ಹೇಳಿ ಹೋದ್ರಿ. ಆಕಳು ಕಟ್ಟಿ ಈಕಿ ಹೆಂಡತಿದ್ದಕ್ಕೆ ಏನು ಬೇಕು? ಹಳೆ ದೇವ್ರ ಅಲ್ಲೇ ಹೌದಿನ ಬಲ್ಲೇಕೆ ಗುಂಡಿಗೆ ಅದ. ನೀವೇನಂತಾರೆ? ಗುಂಡಿಗೆ ಅದ, ಚರ್ಗಿ ಅದ, ಚಂಬದ. ಗುಂಡಿಗೆ ಅದ, ಚರ್ಗಿ ಅದ. ಅಳಿದೇವ್ರ ಅಲ್ಲೇ ಗುಂಡಿಗೆ ಅದ, ಚರ್ಗಿ ಅದ, ಮತ್ತು ಹೌದಿನ ಬಲ್ಲೇಕೆ ಕಾಲು ತೊಳ್ಕೊಂಡು ಒಳಗೆ ಬರ್ರಿ ಅಂತ ಆಕಿ ಅಲ್ಲಿಂದ ಅಡುಗೆ ಮನೆಯಿಂದ ಹೇಳ. ಆ ಗುಂಡಿಗೆ ಬಾಜು ಒಂದು ಮುಸ್ರಿ ಗಡ್ಗಿ ಎರಡು ಒಂದೇ ತೋಲೆ ಇಟ್ಟಿದ್ದರಿ. ಇದಕ್ಕೆ ಕಣ್ಣು ಕಾಣಿಸ್ತಿದ್ದಿಲ್ಲ. ಹಳ್ಳಗ ನೋಡ್ದ ಕೈ ಸಾವಿರಪತ್ತದು. ಪೈಲ ಗುಂಡಿಗೆ ಸಿಗ್ಬೇಕಿಂದ್ರೆ ಚರ್ಗಿ ಕಾಲು ತೊಳ್ಕೊಂಡು ಅದು ಸಿಗಲಿಲ್ಲ. ಮುಸ್ರಿ ಗಡಿಗೆ ಸಿಗುತ್ತೆ. ಮುಸ್ರಿ ಗಡಿಗೆ ಸಿಗುತ್ತಾ ಹೇಳ್ತೇನೆ. ಮುಸ್ರಿ ತೊಗೊಂಡು ಕೈ ಎಲ್ಲ ಕಾಲೆಲ್ಲ ಒರೆಸೋಲ್ಗತ್ತ. ಅಷ್ಟೊತ್ತಿಗೆ ಹಾಕಿದ್ದ ಒಳಗಿನ ಹೊರಗೆ ಬಂದ್ರು. ಅಯ್ಯ ಹಿಂಗ್ಯಾಕೆ ಮಾಡಿದ್ರಿ? ಮುಸ್ರಿ ಎಲ್ಲ ಮೈಗೆ ಹಚ್ಕೊಂಡ್ರಲ್ಲ. ಅತಿ ಹಾಗಲ್ಲ. ಮುಸ್ರಿ ಅಂತಂದ್ರೆ ಏನು ತಿಳ್ಕೊಂಡಿದ್ದೀನಿ? ಆಕಳು ಹೊಟ್ಯಾಗ 36 ಕೋಟಿ ದೇವತೆಗಳು ಇರ್ತಾರ. ಅವರು ಸ್ಪರ್ಶ ಮಾಡಿರ್ತಕ್ಕಂಥದ್ದು ಇವತ್ತು ನಮ್ಮ ಜನ್ಮ ಪಾವನ ಆಗ್ತದ. 36 ಕೋಟಿ ದೇವತೆಗಳದು 36 ಕೋಟಿ ದೇವತೆಗಳದು ಆಶೀರ್ವಾದ ಆಗ್ತದ. ಹೀಗೆ ಪದ್ಧತಿ ಹಂಗೆ ಏನ್ರಿ ಹೇಳಿದಾರೆ. ಈಗ ಚಲೋ ನೀರು ತಗೋರಿ, ಮಾರಿ ತಕೊಂಡು ಬರ್ರಿ ಅಂದ್ರೆ ಆಗ್ತಿದ್ದೆ. ಹೋದ ಜೇಳ್ದಿ ಕಟ್ಟಿ ಮ್ಯಾಲ ಕುಂತು ಕೂಡಲೇ ಅವ್ರ ಮನ್ಯಾಗ ಹೊಸದಾಗಿ ಒಂದು 8 ದಿವಸ ಆಗಿತ್ತು. ಅದು ಆಕಳ ಕರ ಹಾಕಿತ್ತ. ಆ ಸಣ್ಣ ಕರುಗಳಿಗೆ ಆಕಳ ಬಲ್ಯಾಕ ಕಟ್ಟಂಗಿಲ್ರಿ. ಅದು ಸಣ್ಣದ ಅಂತ ಅದಕ್ಕೆ ಏನು ಮಾಡ್ತಾರೆ? ಮ್ಯಾಗ ಸ್ವಚ್ಛ ಜಾಗದಲ್ಲಿ ಕಟ್ತಾರೆ. ಅಲ್ಲೇ ಅಳಿದೇವ್ರನ್ನ ಹೋಗಿ ಕೂತ್ಕೊಳ್ಳಿ. ಹಳೆ ಬಂದ ಅನ್ನೋದು ಕೂಡ ಆಗ್ತಿದ್ದಕ್ಕೆ ಏನು ಮಾಡ್ತಾಳೆ? ಸುರುವಿಗೆ ಶಾವಿಗೆ ಬಸಿತಾಳೆ. ಆವಾಗ ಏನದಕ್ಕೆ ಹೆಣ್ಮಗಳು ಆಗ್ತಿದ್ದಕ್ಕೆ ಅನ್ನೋದ ಶಾವಿಗೆ ಬಸ್ಗಳು. ಶಾವಿಗೆ ಬಸಿದಿ ಹಾಲು ಹಾಕಿದಳು, ಸಕ್ಕರೆ ಹಾಕಿದಳು. ಹಳ್ಯಾನ ಮುಂದೆ ತಂದು ಇಟ್ಟಳು. ಅಯ್ಯಯ್ಯ ತುಪ್ಪನೇ ತರಲಿಲ್ಲ ಅಂತ ಒಳಗೆ ಹೋದಳು. ಇದು ಬಾಜು ಕರ ಕಟ್ಟಿದ್ದು ನೋಡಿದ್ದೀರಿ, 2 ದಿನದ ಕರ ಕುಂಡ್ರಿ ನಿಲ್ರಿ ಅದ. ಇದು ಶಾವಿಗೆ ವಾಸನೆ ಬಂದು ಆ ಕರ ಏನು ಮಾಡ್ತೀವಿ? ಟಪಕ್ ಶಾವಿಗೆ ತಿನ್ನಕ್ಕೆ ಚಾಲು ಮಾಡ್ತಾರೆ. ಅಷ್ಟೊತ್ತಿಗೆ ಆಗ್ತಿದ್ದಕ್ಕೆ ಒಳಗಿಂದ ಹೊರಗೆ ಹಳೆಯ ಕರ ಎಲ್ಲ ಶಾವಿಗೆ ತಿನ್ನಬೇಕು, ಹೊಡಿಬಾರ್ದೇನು ಅಂತಂದ. ಅತಿ ಹಾಗಲ್ಲ. ಆಕಳು ಕರ 36 ಕೋಟಿ ಆಗದವು.
ತೆತ್ತೀಸ್ ಕೋಟಿ ದೇವತೆ ಮಗ ಅದು. ಮತ್ತು ಅದು ಊಟ ಮಾಡಾರ್ದೆ ನಾ ಹೆಂಗೆ ಊಟ ಮಾಡ್ತೀನಿ, ಅದಕ್ಕೆ ಅದು ಪೈಲ ಊಟ ಮಾಡಲಿ ಅಂತ ನಾ ಬಿಟ್ಟಿನಿ ಅಂತ. ಹಿಂಗ ಆಯ್ತಪ್ಪ ಬಿಡು, ನಮ್ಮ ಮತ್ತೊಂದು ಗಂಗಾಳದಾಗ ತೊಗೊಂಡು ಬರ್ತೀನಿ. ಅದು ಗಂಗಾಳ ಕಳ್ಸೋದು ಮತ್ತೊಂದು ಗಂಗಾಳದಾಗ ಶಾವಿಗೆ ಸಕ್ಕರೆ ಹಾಲು ಕೊಡು ಮತ್ತೆ ತಂದಿಟ್ಟು ಮತ್ತೆ ತುಪ್ಪ ಮಾಡ್ತಾರೆ. ಅಯ್ಯ ಮತ್ತೆ ತುಪ್ಪ ಮಾಡ್ತಾನ ಅಂತ ಹೇಳಿ ಹೋಗಿ ಗಡಬಾರ್ದಾಗ ತುಪ್ಪ ಗರಂ ಮಾಡ್ಕೊಡ್ತ. ಅದು ಅರ್ಧ ಗರಂ ಮಾಡಿರ್ತೀನಿ. ತುಪ್ಪ ಗಡಬಾರ್ದಾಗ ಅರ್ಧ ಕಾಸಿದ್ದು ಹೇಳ್ತೀನಿ ರೀ. ಪೂರಾ ಕಾಸಿತ್ತಂದ್ರೆ ಥೋಡೆ ಬೀಳ್ತದೆ ರೀ ತುಪ್ಪ. ಅರ್ಧ ಕಾಸಿದ್ರೆ ದವಕ್ಕನೆ ಕಣ್ಣಿನೇ ಬೀಳ್ತದ. ಅದಕ್ಕೆ ಗಡಬಾರ್ದಾಗ ಅರ್ಧ ಥೋಡೆ ಕಾಸಿದ್ದು ಒಳಗೆ ಹೋಗಿ ತುಪ್ಪಿನ ಮೇಲೆ ತೊಗೊಂಡು ಬಂದು ಹಿಂಗೆ ಹಾಕೊಳಕ್ಕೆ ಹೋದ್ಮೇಲೆ ಟಪಕ್ಕನ ತುಪ್ಪ ಓಟು ಬಿಟ್ಟೇ ಟಪಕ್ಕನ ಬಿದ್ದುಕೊಂಡು ಅವ ಏನು ತಿಳ್ಕೊಂಡು ಮತ್ತೆ ಕರೆದು ಸಂಗೀತ ತಿನ್ನೋದಕ್ಕೂ ಬೀಜ ಸಡೂಸು ಒಂದು ಗೇಟ್ ಹೊಡೆದಿಟ್ಟ. ಹಾಕಿಬೇಕು ಅವಂದ ಏನ್ರಿ ಹೇಳಿದೇವ್ರ ಎಂಥ ಪರಿ ಹೊಡೆದ್ರಿ. ಅತ್ತಿ ಹಾಂಗಲ್ಲ ಮತ್ತೇನು ಹ್ಯಾಂಗ್ರಿ ನೋಡು, ಶುರು ಹೊಸದಾಗ ಹಳೆಯ ಮನೆ ಬಂದಾನಂದ್ರೆ ನನ್ನ ಮ್ಯಾಗ ಅತ್ತಿ ಪ್ರೀತಿ ಹಳನೋ ಹೆಂಗಿಲ್ಲ ಹಾಂಗ್ರಿ ಹಳೆಯ ನಿಮ್ಮ ಮ್ಯಾಲ ಇದ್ದಟ್ಟು ಪ್ರೀತಿನ ಯಾರ ಮ್ಯಾಗಲೂ ಇಲ್ಲ ಅದು. ಈ ಫೋನ್ ಆಯ್ತು. ಶಾವಿಗೆ ಊಟ ಮಾಡ್ದ. ಮಗಳಿಗೆ ಹೇಳಿದ್ರು, ನೋಡ್ಯವ್ವ ಗಂಡಿಗೆ ಕೈ ಹಿಡ್ಕೊಂಡು ಸೊಡಿಸಿ ಹೊಡೆದಿದ್ದಾಗ ಮತ್ತೆ ಪಾಪ ನಿನ್ನ ಮಗನಿಗೆ ನಿನ್ನ ಗಂಡಗೆ ಹಾಸಿಗೆ ಇಟ್ಟು ಮಾಡಿಬಿಡಿಯವ್ವ, ನನ್ನ ಕೈಲಿ ಆಗಂಗಿಲ್ಲ ಅಂದ. ಮಗಳಿಗೆ ಹೇಳಿದ್ರು, ಹಾಸಿಗೆ ಹಾಸಿ ಕೊಟ್ಟರು. ರಾತ್ರಿ ಮನ್ಕೊಂಡ್ರ ಬರೋಬ್ಬರಿ ಬಾರ ಆಯ್ತು ರೀ. ಸಣ್ಣ ಬೀಗರು ಬಂದರು. ಸಣ್ಣ ಬೀಗರು ಅಂದ್ರೆ ಗೊತ್ತಾಕೈತ್ರಿ, ಒಂದಕ್ಕೆ ಬಂದು ರೀ. ಒಂದಕ್ಕೆ ಬಂದು ಹ್ಯಾಂಗೆ ಮಾಡೋದೀಗ ಹೊರಗೆ ಹೋಗ್ಬೇಕಲ್ಲ. ನನ್ನಾಗ ಗಾಡಿಗೆ ರುಮಾಲ್ ಕಟ್ಕೊಂಡಿದ್ದ ಅವನು. ಏನು ಮಾಡೋದು ಗೊತ್ತೇನ್ರ, ರುಮಾಲ್ ಬಿಚ್ಚಿ ಒಂದು ಚುಂಗ ಏನು ಮಾಡ್ದ ಪಲಂಗಿನ ಕಾಲಿಗೆ ಕಟ್ಟದ. ಒಂದು ಚುಂಗ ಅಂತ ಹಿಡ್ಕೊಂಡು ಒಳ್ಳೆ ಮವಾರಿ ಇರ್ತಾವಲ್ರಿ, ಆ ಮವಾರಿ ಸನಿ ಬಂದ ಹಿಡ್ಕೊಂಡು ತಕೊಂಡು ಬಂದ. ಅದು ರುಮಾಲ ಎದ್ರ ಮುಂದಿಂದ ಹೈದಿತ್ತು ಗೊತ್ತೇನ್ರಿ, ಆ ಆಕಳ ಕರಿನ ಮುಂದಿಂದ ಹೈದಿತ್ರಿ. ಕೆಲವೊಂದು ಕರುಗಳು ಅರಿವಿತ್ತಿರ್ತಾವ್ರಿ. ಅದು ಏನು ಮಾಡ್ತೀವಿ, ಸೀದಾ ಬಂದ ಅದು ಕರಿ ಮಾರಿ ಮುಂದೆ ಬಂದಿದ್ದು. ಇದು ಸಿಟ್ಟು ಬಿಸಿ ಹೋಳಿಗೆ ಅಂತ ಕರ ಸುಮ್ಕೊಂಡ್ರಿ. ಅದು ಕರ 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 ತಿಂದು ಕಡಿದು ಬಿಡ್ತೀವಿ. ರುಮಾಲ್ ಕಡಿತು. ಇವಾಗ ಜ್ವರದ ಹೇಳ್ತೀನಿ, ರುಮಾಲ್ ಪೂರ ಕೈಗೆ ಅಯ್ಯಪ್ಪನ ಪಲಂಗಿನ ಕಾಲಿಗೆ ಕಟ್ಟಿದ. ಪಲಂಗಿ ಕಾಲಿಗೆ ಹ್ಯಾಂಗೆ ಬಿಚ್ಕೊಂಡು ಬರ್ತಿದ್ದು, ಹ್ಯಾಂಗೆ ಮಾಡೋದು ಹೊಳ್ಳು ಕೈ ಸವರ್ಕೋತು ಏನು ಬಂದು ಗೊತ್ತೇನ್ರಿ, ತನ್ನ ಕೊಲಿಗೆ ಹೋಗ್ಬೇಕೇನ್ರಿ, ಅತ್ತಿ ಕೊಲಿಗೆ ಬಂದ. ಅತ್ತಿ ಕೋಲಾಗ ಬಂದು ಕೈ ಆಡಿಸಿಗತ್ತ. ಏಯಪ್ಪ ಯಾರು ಅಂತ ಅತ್ತಿ ಗಾಬರಿ ಬೇಡಬೇಡ ಅಲ್ರಿ ಹೇಳಿದೇವ್ರ, ಈ ಕಡೆ ಯಾಕೆ ಬಂದಿರಿ ಅಂತ. ಅತ್ತಿ ನಿನ್ನ ಚಂಜಿ ಮಾಡಿ ಸಾವಕಾಶ ಹೊಡಿಬೇಕಿತ್ತನ, ಏಟು ಜೋರ್ಲೆ ಬಿತ್ತೇನೋ, ನನಗೆ ಕ್ಷಮಾ ಮಾಡ್ರಿ. ಕ್ಷಮಾ ಮುಂಜಾನೆ ಕೇಳಕ್ಕೆ ಬರ್ತಿತ್ತಲ್ರಿ ಅಜ್ಜ. ಅಳಿದೇವ್ರ ಎಂಥ ರಾತ್ರಿಗೆ ಯಾಕೆ ಬಂದಿರಿ? ಇಲ್ಲ, ನನ್ನ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ, ನಮ್ಮ ಅತ್ತೆ ಭಾಳ ಜೋರು ಹೊಡೆದೇನೋ ಅಂತ ಅದಕ್ಕೆ ಕ್ಷಮಾ ಬೇಡಾಕ ಬಂದಿಲ್ರಿ ಅಂತಂದ. ಆಯ್ತಪ್ಪ ಅಳಿದೇವ, ಕ್ಷಮಾ ಮಾಡೀನಿ ಹೋಗು ಅಂತಂದ. ಇಲ್ಲ ಅತ್ತಿ, ನೀ ಕ್ಷಮಾ ಮಾಡಿದಿ ಅಂತ ನನಗೆ ಗೊತ್ತಾಗಬೇಕು ಅಂತಂದ್ರೆ ನನ್ನ ಕೈ ಹಿಡಿದು ನನ್ನ ಹೆಂಡತಿ ಮೇಲೆ ಕರ್ಕೊಂಡು ಹೋಗೋದು. ಮತ್ತೆಲ್ಲರೂ ಮಾವಾರಿ ಕಡೆ ಹೋಗಂದ್ರೆ ಅತ್ತಿ ಕೈ ಹಿಡಿದು ಕರ್ಕೊಂಡು ಹೋಗಿ ತನ್ನ ಹೆಂಡತಿ ಬಲ್ಯಾಕ ಬಿಟ್ಟ. ಮುಂಜಾನೆ ಹೊತ್ತು ನೋಡಿದಾಗ ತಾನು ಊರಿಗೆ ತಾವು ಹೋದ. ಖರೆ ಅಲ್ಲೇ ಹೇಳಿದ್ದ ಅಂದ್ರೆ, ಅತ್ತಿ ನನ್ನ ಕಣ್ಣು ಕಾಣಿಸಂಗಿಲ್ಲ ಅಂತ ಹೇಳಿದ್ದ ಅಂತಂದ್ರೆ ಅದಕ್ಕೆ ಪರಿಹಾರ ಸಿಗ್ತೈತಿ. ಪರಿಹಾರ ಹಾಗೆ ಅಂಥ ಮೂರ್ಖ ಕಂಪನಿ ಆಗಿರ್ತಕ್ಕಂತಹ ಈ ಮಹಿಷಾಸುರನು ತಾಯಿಯ ಜೊತೆಯಲ್ಲಿ ಭಯಂಕರವಾಗಿರ್ತಕ್ಕಂತಹ ಯುದ್ಧವನ್ನು ಮಾಡ್ತಾನೆ. ಯುದ್ಧವನ್ನು ನಡೆಯುವಂತಹ ಸಂದರ್ಭದೊಳಗೆ ಆವಾಗ ತಾಯಿ ಅಂತಾಳ, ಏ ಮಹಿಷಾಸುರ, ಏನು ಯುದ್ಧ ಮಾಡ್ತೀಯೋ? ಮಧು ತಗೋನಿ, ಮಧು ಕೊಡಿ. ಮಧು ಅಂತಂದ್ರೆ ಎರಡು ಪ್ರಕಾರ ಬರ್ತೈತ್ರಿ. ಒಂದು ನಿಶೆ ಆಗುವಂಥದ್ದು ಮಧು, ಇನ್ನೊಂದು ಜ್ಞಾನದ ನಿಶೆ ಆಗುವಂಥದ್ದು ಮಧು. ಆವಾಗ ದೇವತೆಗಳೆಲ್ಲ ದಿಗ್ಭ್ರಾಂತರಾದರು. ಅಯ್ಯೋ, ತಾಯಿ ಜಗನ್ಮಾತೆ ಈ ಸಲ ನಮಗೆ ಕಾಯ್ತಾಳೋ ಕೊಲ್ತಾಳೋ ಅಂಜಲಿಕ್ಕೆ ಚಾಲು ಮಾಡಿದ್ರು. ಆವಾಗ ದೇವಿ ಎಲ್ಲಕ್ಕೆ ಚಾಲು ಮಾಡ್ತಾಳ, ಮಕ್ಕಳೇ ಅಂಜಬೇಡ್ರಿ, ಹೆದರಬೇಡ್ರಿ, ನೀವು ಧೈರ್ಯದಿಂದಿರಿ ಅಂತ ತಾಯಿ ಜಗನ್ಮಾತೆಯು ದೇವತೆಗಳಿಗೆ ಅಭಯವನ್ನು ಕೊಡ್ತಾಳ. ಆವಾಗ ಆ ಮಹಿಷಾಸುರನ ಜೊತೆಯಲ್ಲಿ
ಭಯಂಕರವಾಗಿರ್ತಕ್ಕಂಥ ಯುದ್ಧ ನಡೀತಾ ಇರುವಂಥ ಸಂದರ್ಭದೊಳಗೆ ದೇವತೆಗಳು ಕೂಗಿರ್ತಾರ, ತಾಯಿ ಜಗನ್ಮಾತೆ, ಅಂಥ ನಿಶಾಟನದ ಏನು ಮಾತು, ನೀನು ಮಧುವನ್ನು ಸ್ವೀಕಾರ ಮಾಡು. ಮಧುವನ್ನು ಸ್ವೀಕಾರ ಮಾಡಿದೆ ಅಂತಂದ್ರೆ ಮಹಿಷಾಸುರ ಸಂಹಾರ ಆಗ್ತಾನ ಅಂತ ಹೇಳಿದ ಕೂಡಲೇ ಆವಾಗ ತಾಯಿ ಜಗನ್ಮಾತೆಯು ಮಧುವನ್ನು ತೆಗೆದುಕೊಂಡು ಸಿಟ್ಟಿನಿಂದ ಆ ಜಗನ್ಮಾತೆಯು ಅಂಥ ಮಹಿಷಾಸುರನನ್ನ ಶಿವನ ತ್ರಿಶೂಲವಾಗಿರ್ತಕ್ಕಂತಹ ಶಿವನ ತ್ರಿಶೂಲದಿಂದ ವಿನಯ ಅನ್ನುವಂಥ ತ್ರಿಶೂಲದಿಂದ ಮಹಿಷಾಸುರ ರುಂಡವನ್ನೇ ಕತ್ತರಿಸಿ ಹಾಕಿಬಿಟ್ಟಳು. ಆವಾಗ ಛತ್ತೀಸ್ಕೋಡ್ ದೇವತೆಗಳೆಲ್ಲರೂ ತಮ್ಮ ಕಣ್ಣಿನಿಂದ ನೀರನ್ನು ಸುರಿಸ್ತಾ ಇದ್ದಾರೆ. ಯಾಕಂತ ಕೇಳಿದ್ರೆ ಮನಸ್ಸಿನ ಹಾರೈಕೆ ಆಯಿತು ಅಂತಂದ್ರೆ ದುಃಖದಾಗೂ ನೀರು ಬರ್ತಾವ, ಸಂತೋಷ ಆದಾಗೂ ನೀರು ಬರ್ತಾವ್ರಿ, ಸಂತೋಷ ಆದಾಗೂ ನೀರು ಬರ್ತಾವ. ಹಾಗಾಗಿ ಎಲ್ಲ ದೇವತೆಗಳಿಗೂ ಆನಂದ ಆಯಿತು. ಆನಂದ ಆದ ಕೂಡಲೇ ಆವಾಗ ತಾಯಿ ಜಗಜ್ಜನನಿಯನ್ನು ನೋಡಿ ಎಲ್ಲ ದೇವತೆಗಳು ಕೂಡಿಕೊಂಡು, ಅಮ್ಮ ಜಗದಂಬೆ, ಜಗನ್ಮಾತೆ, ನಮ್ಮನ್ನು ರಕ್ಷಿಸಿದ ತಾಯಿ, ರಕ್ಷಿಸಿದಿ ಅಂತ ಜಗನ್ಮಾತೆಯನ್ನ ಕೊಂಡಾಡ್ತಾರೆ. ಯಾಕಂತ ಕೇಳಿದ್ರೆ ಎಲ್ಲ ದೇವತೆಗಳಿಗೂ ಬಹಳ ಆನಂದ ಆಗ್ತದೆ. ಲಕ್ಷದಂತುವರಿ ಜೀವನದೊಳಗ ಈ ಮನುಷ್ಯ ಪ್ರಾಣಿಯಾಗಿ ಹುಟ್ಟಿ ಬಂದ ಬಳಿಕ ಧರ್ಮದ ಮಾರ್ಗದೊಳಗೆ ಹೋಗಾಕ ನಾವು ಕಲಿತು. ಅವರು ಯಾರೇ ಆಗಿರಲಿ, ಧರ್ಮದ ಮಾತ, ನೀತಿ ಮಾತ, ಆಚಾರ ವಿಚಾರದ ಮಾತು ನಮ್ಮ ಶತ್ರು ಪರವಾಗಿಲ್ಲ, ಖರೆ ಅವರ ಮಾತನ್ನು ನೀವು ಸ್ವೀಕಾರ ಮಾಡಿದ್ರಿ ಅಂತ. ಸರ್ವಜ್ಞ ಎಲ್ಲರ ಸಾಲಿಗೆ ಹೋಗ್ಯಾನೇನ್ರಿ? ಎಂದು ಸಾಲಿಗೆ ಹೋಗಿಲ್ಲ ಆತ. ಸರ್ವಜ್ಞ ಹೇಳಲಾರ್ದ ವಚನ ಇಲ್ಲ, ಆಳು ಮುಟ್ಲಾರ್ದ ತಪ್ಪಲ ಇಲ್ಲ ಅಂತ. ಎಷ್ಟು ವಚನಗಳು ಬರ್ದಾರ ಸರ್ವಜ್ಞ ಗೊತ್ತೇನ್ರಿ? 7 ಲಕ್ಷಕ್ಕಿಂತಲೂ ಮೇಲ್ಪಟ್ಟ ವಚನಗಳನ್ನು ಬರ್ದಾನ ಸರ್ವಜ್ಞ. ಒಂದು ವಚನದಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಏನಂತ ಹೇಳ್ತಾನಂತ ಕೇಳಿದ್ರೆ, ಅವರಿಂದ ಒಂದು ಮಾತು, ಇವರಿಂದ ಒಂದು ಮಾತು ಕೇಳಿ ನಾನು ಸರ್ವಜ್ಞನಾದೆ ಅಂತ ಹೇಳ್ತಾನಂತ. ನೀವು ಬರೆಯೋದರಿಂದ ಅಲ್ಲ, ಅವ್ರು ಹೇಳ್ತಕ್ಕಂಥದ್ದೊಂದು ಮಾತು ತಗೊಂಡು, ಇವ್ರ ಕಡೆಯಿಂದ ಒಂದು ಮಾತು ತಗೊಂಡು ನಾನು ಸರ್ವಜ್ಞನಾಗೀನಿ ಅಂತ ಸರ್ವಜ್ಞ ಹೇಳ್ತಾನಂತ. ಅದಕ್ಕೆ ಯಾವಾಗ ಚಂದ ಇರ್ತದ ಅದನ್ನು ಎಲ್ಲರೂ ಸ್ವೀಕಾರ ಮಾಡಬೇಕು. ಅವನ ಶತ್ರುವನ್ನ ಆ ಮಾತು ಯಾಕೆ ನಾ ಕೇಳಲಿ ಅನ್ನುವಂಥದ್ದು ವಿಚಾರ ಬರಬಾರದು. ಹಾಗಾಗಿ ಏನದ ಎಲ್ಲ ದೇವತೆಗಳು ಬಹಳ ಸಂತೋಷ ಆಗಿ ಆನಂದ ಆಗಿ ಆ ದೇವಿಯನ್ನು ಸ್ತೋತ್ರವನ್ನು ಮಾಡ್ತಾರ. ಹಾಗಾಗಿ ಇನ್ನು ಸಮಯ ಯಾಕಂತ ಕೇಳಿದ್ರೆ ಸಮಯಕ್ಕೆ ಬಹಳ ಬೆಲೆ ಕೊಡಬೇಕು. ನೀವು ಎಂಥ ಘನ ವಿದ್ವಾಂಸ ಪಂಡಿತರು ಇದ್ರೂ ಕೂಡ ಸಮಯಕ್ಕೆ ಬೆಲೆ ಕೊಡಲಿಲ್ಲ ಅಂತಂದ್ರೆ ಇನ್ನೊಂದು ಸ್ವಲ್ಪ ತಿಳಿಸೋಣ. ಹಾಗಾಗಿ ತಾಯಿ ಜಗಜ್ಜನನಿ ಜಗನ್ಮಾತೆಯ ಸ್ತೋತ್ರವನ್ನು ಮಾಡ್ತಾರ. ಸ್ತೋತ್ರವನ್ನು ಮಾಡಿದಾಗ ಮತ್ತೆ ಏನಾಗ್ತದ ಅಂತ ಕೇಳಿದ್ರೆ ಆನಂದದಿಂದ ಇದ್ದಾಗ ಯಾವ ದೇವತೆಗಳು ಸಂತೋಷದಿಂದ ಲಕ್ಷದಂತವರಿ ನಾವು ಸಂತೋಷದಿಂದ ಇದ್ದಾಗ ದೇವರನ್ನು ಮರಿತಿರ್ತೀವಿ. ದೇವರನ್ನು ಮರೆತೀವಿ ಅಂತಂದ್ರೆ ಕಷ್ಟ ಬರೋದು ಸಹಜ. ಹಾಗಾಗಿ ದೇವರನ್ನ ಮರಿತಾ ಇದ್ರು ದೇವತೆಗಳು. ಆವಾಗ ಪರಾಕ್ರಮರಾಗಿರ್ತಕ್ಕಂತಹ ಯಾರು? ಶುಂಭ ಮತ್ತು ನಿಶುಂಭ. ಶುಂಭ ಅನ್ನುವಂಥವನು ಅಣ್ಣ, ನಿಶುಂಭ ಎನ್ನುವಂಥವನು ತಮ್ಮ. ಇವರು ಇಂಥ ಕ್ರೂರಿಗಳಾಗಿದ್ದರು. ಎಲ್ಲ ದೇವತೆಗಳನ್ನು ಸದೆಬಡೆದು ದೇವತೆಗಳಿಗೆ ಅಂಜಿಸಿ ಎಲ್ಲ ಅಧಿಕಾರವನ್ನು ತಮ್ಮ ಕೈಯಲ್ಲಿ ಇಟ್ಟುಕೊಂಡು ನವಗ್ರಹಗಳ ಮೊದಲು ಮಾಡಿಕೊಂಡು ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಮೊದಲು ಮಾಡಿಕೊಂಡು ತಮ್ಮ ಆಧೀನದೊಳಗೆ ಇಟ್ಟುಕೊಂಡಿದ್ರು. ಯಾರು? ಶುಂಭ ಮತ್ತು ನಿಶುಂಭ. ಹಾಗಾಗಿ ಈಗ ಏನು ಮಾಡಬೇಕೀಗ ಅಂತ ವಿಚಾರ ಮಾಡುವಂಥ ಸಂದರ್ಭದೊಳಗೆ
ಎಲ್ಲ ದೇವತೆಗಳಂತಾರ ಬ್ರಹ್ಮ ವಿಷ್ಣು ಮಹೇಶ 3 ಮಂದಿ ಅಂತಾರ ಇದು ನಮ್ಮಿಂದ ಯಾರ ಕೈಲೂ ಆಗಂಗಿಲ್ಲ. ಇದನ್ನು ಪರಿಹಾರ ಮಾಡುವಂತಹ ಯಾರದಾರ ಅಂತ ಕೇಳಿದ್ರೆ ತಾಯಿ ಜಗಜ್ಜನನಿ ಜಗನ್ಮಾತೆ ಕೃಪಾಮಯಿ ಇದ್ದಾಳ. ಆ ತಾಯಿ ಬಲ್ಯಕ್ಕೆ ಹೋದರೆ ಇದು ಕೆಲಸ ಆಗ್ತದ, ಇಲ್ಲ ಅಂತಂದ್ರೆ ಆಗಂಗಿಲ್ಲ ಅಂತ ತ್ರಿಮೂರ್ತಿಗಳು 36 ದೇವತೆಗಳು ಎಲ್ಲರೂ ಕೂಡಿಕೊಂಡು ತಾಯಿಯ ಬಳಿಯಲ್ಲಿ ಬರ್ತಾರೆ. ತಾಯಿಯ ಬಳಿಯಲ್ಲಿ ಬಂದಾಗ ಆವಾಗ ತಾಯಿಯ ಸ್ತೋತ್ರವನ್ನು ಮಾಡ್ತಾ ಇದ್ದಾರ. ಸ್ತೋತ್ರವನ್ನು ಮಾಡಿದಾಗ ತಾಯಿ ಹಿಮಂತ ಸುತೆಯು ಹಿಮಾಲಯ ಪರ್ವತದಲ್ಲಿ ತನ್ನ ಆತ್ಮಚಿಂತನೆಗಳು ಕುಳಿತಿದ್ದಾಗ ಎಲ್ಲ ದೇವತೆಗಳು ಬಂದು ಸ್ತೋತ್ರ ಮಾಡಿದಾಗ ತಾಯಿಯು ಆವಾಗ ತನ್ನ ನಯನವನ್ನು ತೆರೆದಿ ನೋಡ್ತಾಳೆ. ಎಲ್ಲ ದೇವತೆಗಳು ಬಂದಿದ್ದಾರ, ಬ್ರಹ್ಮ ವಿಷ್ಣು ಮಹೇಶ ಎಲ್ಲರೂ ಬಂದಿದ್ದಾರ. ನೋಡಿ ಅಂತಾಳ ತಾಯಿ, ಮಕ್ಕಳೇ ಮತ್ತೇಕೆ ಬಂದಿರಿ, ಏನು ಕಷ್ಟ ಬಂದಿದೆ ನಿಮಗ ಅಂತ ಕೇಳಿದಾಗ ಅಮ್ಮ ತಾಯಿ ಹಿಂದಕ್ಕೆ ಕಷ್ಟ ಬಂದಾಗ ಮಹಿಷಾಸುರನನ್ನು ಸಂಹಾರ ಮಾಡಿದ್ದಿ, ಅಂತಹ ಮಹಿಷಾಸುರನ ಸಂಹಾರ ಮಾಡಿ ನಮಗೆ ರಕ್ಷಣೆ ಮಾಡಿದ್ದಿ ತಾಯಿ. ಅಂಥದ್ದೇ ಇನ್ನೊಂದು ಕಷ್ಟ ಬಂದದಂತ ಹೇಳಿ ನಾವು ನೀವು ಸನ್ನಿಧಾನಕ್ಕೆ ಬಂದಿದ್ದೇವ, ನಮ್ಗೆ ರಕ್ಷಣೆ ಮಾಡು ಅಂತ ಬೇಡಿಕೊಂಡಾಗ ಆವಾಗ ಆ ತಾಯಿ ಜಗಜ್ಜನನಿ ಜಗನ್ಮಾತೆಯು ಅಂತಾಳ, ಅಮ್ಮ ತಾಯಿ ನಮ್ಮನ್ನು ರಕ್ಷಣೆ ಮಾಡು, ನಮ್ಮ ಮ್ಯಾಲ ಕೃಪೆ ತೋರು, ನಮ್ಮ ಕಷ್ಟಗಳನ್ನು ದೂರ ಮಾಡು ತಾಯಿ, ನಮ್ಮ ದೋಷಗಳನ್ನು ಪರಿಹಾರ ಮಾಡು. ಲಕ್ಷದಾಗ ತಗೋರಿ, ನಾವು ಮಾಡಿರ್ತಕ್ಕಂಥ ಪುಣ್ಯನೇ ನಮಗೆ ಸುಖ ಕೊಡ್ತದ, ನಾವು ಮಾಡಿರ್ತಕ್ಕಂಥ ಪಾಪೇ ನಮಗೆ ದುಃಖ ಕೊಡ್ತದ. ಭಾಳ ಮಂದಿ ತಲೆಯಾಗಿರ್ತದ, ಅವ್ರದಿಂದ ನಮಗೆ ದುಃಖ ಆಯಿತು, ಇವ್ರದಿಂದ ನಮಗೆ ಸುಖ ಆಯಿತು ಅಂತ. ಯಾರನ್ನು ಸುಖ ಕೊಡಲ್ಲ, ಯಾರನ್ನು ದುಃಖ ಕೊಡಲ್ಲ. ಲಕ್ಷದಾಗ ಅದಕ್ಕೆ ಹೇಳಿದ್ರು ನಿಜಗೊಂಡು ಏನಂತ ಹೇಳಿದ್ರು, ದುರಿತ ಕರ್ಮವನ್ನಲ್ಲದಿರು ಪುಣ್ಯವನೇ ಮಾಡು, ಪುಣ್ಯವನೇ. ಯಾಕೆ ಈ ಮಾತನ್ನು ಹೇಳ್ಯಾರ ಅಂತ ಕೇಳಿದ್ರೆ, ಇದು ಮನುಷ್ಯ ಪ್ರಾಣಿ ಪದೇ ಪದೇ ಪಾಪ ಕೃತ್ಯವನ್ನು ಮಾಡಲಿಕ್ಕೆ ಪ್ರಾರಂಭ ಆಗ್ತದ. ಅದಕ್ಕಾಗಿಯೇ ತಮ್ಮ ಅಪ್ಪಿದ್ದಾಗ ಹೇಳಗತ್ತಾನ, ತಮ್ಮ ಏನಂತ ದಾರು ಕುಡಿಬೇಡವ ತಮ್ಮ ಅಂತ. ಯಾಕೆ ಹೇಳ್ತಾನ ಅಂತ ಕೇಳಿದ್ರೆ, ನೀ ದಾರು ಕುಡ್ಲಿಗತ್ತಿದಂತ ಹೇಳಿನಿ. ಕಡೆಗೆ ಸಿಟ್ಟಿಗೆ ಏನಂತಾನ, ಕುಡಿದು ಸತ್ತು ಮಗನ ಅಂತ. ನೀನು ತಂದೆ ಆದವನಿಗೆ ಮಗ ಸಾಯ್ಲಿ ಅನ್ನುವಂಥ ಉದ್ದೇಶ ಇರ್ತದೇನೋ ಇಲ್ಲ. ನನ್ನ ಮಗ ದಾರು ಕುಡಿಯೋದು ಬಿಡ್ಲಿ ಅನ್ನುವಂಥದ್ದೇ ಉದ್ದೇಶ ಇರ್ತದ. ಹಾಗಾಗಿ ಏನದ, ನಮ್ಮನ್ನು ಕುರಿತು ಬೈದ್ರವರು, ತಮ್ಮ ಕೆಟ್ಟ ಕರ್ಮ ಮಾಡಬೇಡಪ್ಪ, ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡು, ಇನ್ನೊಬ್ಬರಿಗೆ ಸಹಾಯ ಸಹಕಾರವನ್ನು ಮಾಡು. ಯಾಕಂತ ಕೇಳಿದ್ರೆ ಜಗತ್ತಿನೊಳಗ ಸ್ತುತಿ ನಿಂದೆಗಳು ಇರ್ತಾವ, ಅದ್ರ ಕಡೆ ಲಕ್ಷ್ಯ ಕೊಡಬೇಡ. ಎಲ್ಲರ ಸಂಘಟನೆ ಹೆಂಗಿರಬೇಕು ಅಂತ ಕೇಳಿದ್ರೆ ಪ್ರೀತಿಯಿಂದ ಇರಬೇಕು, ನಕ್ಕೋತ್ ಕೆಲ್ಕೋತಿದ್ರಿ ಅಂತಂದ್ರೆ ಎಲ್ಲರೂ ನಿಮ್ಗೆ ಕಾಳಜಿ ಮಾಡ್ತಾರೆ. ಲಕ್ಷದಲ್ಲಿ ತಗೋರಿ, ನಾವು ಇನ್ನೊಬ್ಬರಿಗೆ ಕೋಡ್ ಮಾಡ್ಬೇಕಂದೇವು ಅಂತಂದ್ರೆ, ಇನ್ನೊಬ್ಬರಿಗೆ ಕ್ವಾಡಗ್ ಮಾಡ್ಬೇಕಂತಂದ್ರೆ ಪೈಲ ನಾವೇ ಕ್ವಾಡಗಾಗ್ತೇವೆ. ನಿಮ್ಗೆ ಗೊತ್ತದ ಏನ್ರಿ, ಈ ಅಕ್ಬರ್ ಬೀರ್ಬಲ್ ಇದ್ರು. ಅಕ್ಬರ್ ಯಾರ್ರಿ? ರಾಜ. ಬೀರ್ಬಲ್ಲ ಮಂತ್ರಿ. ಬೀರ್ಬಲ್ ಮಂತ್ರಿ ಆದ್ರೆ ಶಾಣೆ ಇದ್ದವರಿಗೆ ಮಂತ್ರಿ ಮಾಡ್ತಾರ್ರಿ. ಬೀರ್ಬಲ್ ಬಹಳ ಶಾಣೆ ಇದ್ದ. ಇವ ಅಕ್ಬರ್ ರಾಜ ಅಂದ, ಈ ಬೀರ್ಬಲ್ಗೆ ಏನಾರು ಮಾಡಿ ಮಾಡಿಡಬೇಕು, ಕೋಡಿ ಮಾಡಿಡಬೇಕು ಅಂತಂದ. ಅವಾಗಂದ ವಾಕಿ ಮಾಡ್ಕೋತ ಹೊಂಟಿದ್ರ, ಮಧ್ಯದಲ್ಲಿ ಒಬ್ರು ಶೇಂಗಾ ಹಾಕಿದ್ರ. ಅವಾಗ ಏನದ, ರಾಜರು ಬಂದಾರ ಅಂತಂದ ಬೆಡ್ಶೀಟ್ ಹಾಕಿ ಕುಂಡ್ರಿಸಿ ಇಬ್ಬರಿಗೆ ಶೇಂಗಾ ತಿನ್ನಾಕ ಕೊಟ್ಟರು. ಇಬ್ಬರು ಶೇಂಗಾ ತಿಂದರು. ಆವಾಗ ಅಕ್ಬರ್ ರಾಜ ಅಂತಂದು ಬೀರ್ಬಲ್ಲಾಗ, ಏನೋ ಬೀರ್ಬಲ್ಲ, ಎಷ್ಟು ಶೇಂಗಾ ತಿಂದಿದಲ್ಲ, ದನ ತಿಂದಂಗೆ ಇಷ್ಟು ಶೇಂಗಾ ತಿಂತಾರೇನೋ ಅಂತ ಅಂದ ಅಕ್ಬರ್ ರಾಜ. ಅದಕ್ಕೆ ಬೀರ್ಬಲ್ ಅಂದ, ನೋಡ್ರಿ ಮಹಾರಾಜರ, ನಾನು ಶೇಂಗಾ ತಿಂದೀನಿ, ನೀವು ಶೇಂಗಾ ತಿಂದಿರಿ, ಹೌದಿಲ್ರಿ? ಹೌದು. ನೋಡ್ರಿ, ನಾ ತಿಂದೀವಿ ಶೇಂಗಾದ ಸೊಟ್ಟಿ ನನ್ನ ಬಲ್ಲೆ ಅದಾವೆ. ಏನು ಮಾಡಬೇಕು, ನಂಗೊಂದು ಜರ ಹೊಟ್ಟಿ ಹೊಡೆದದ ರೀ, ಬಕ್ಕುಳು ಶೇಂಗಾ ತಿಂದಿರಿ. ಮತ್ತು ನೀವು ಶೇಂಗಾ ತಿಂದಿರೇ ಇಲ್ಲೋ? ಯಾಕೆ ತಿಂದೀವಲ್ಲ, ಮತ್ತು ನಿಮ್ಮ ಸೊಟ್ಟಿ ಎಲ್ಲದವ? ಅವ ಏನು ಮಾಡಿದ ಅಕ್ಬರ್ ರಾಜ, ಶೇಂಗಾ ತಿಂದು ಸೊಟ್ಟಿ ಬೀರ್ಬಲನ್ನು ಮುಂದೆ ಬಕಾಟಿದ್ರಿ. ಮತ್ತು ಅವನು ಇಸ ಸ್ವಾಪಿ ಕೂಡಿ ಬಕ್ಕುಳಾಗಿದ್ದವು. ಅದಕ್ಕೆ ಆ ಬೀರ್ಬಲ್ ಅಂದ, ಅಲ್ರಿ ರಾಜರ, ನಾ ಬರೀ ಶೇಂಗಾ ತಿಂದು ಸೊಟ್ಟಿರೇ ಕಡೆಗಿಟ್ಟೀನಿ, ನೀವು ದನದಕ್ಕಿಂತಲೂ ದನ ಇದ್ದೀರ, ಶೇಂಗಾ ಸೊಟ್ಟಿ ಅಡ್ಡು ಕನ್ಸೆ ತಿಂದಿರಲ್ಲ ಅಂತ.
ಅದಕ್ಕೆ ನಾವು ಲಕ್ಷ್ಯದಾಗ ತಗೋರಿ, ಇನ್ನೊಬ್ಬರಿಗೆ ಕೋಡಿ ಮಾಡಬೇಕು ಅಂದ್ರಿ ಅಂತಂದ್ರೆ ಮೊದಲು ನಮಗೆ ಕ್ವಾಡ ಮಾಡಿಡ್ತಾವ. ಅಷ್ಟೇ ಯಾಕೆ ದಿನಂಪ್ರತಿಯಾಗಿ ನೀವು ಪೂಜಾಕ್ಕೆ ಏನು ತೊಗೊಂಬರ್ತೀರಿ? ಬಾಳೆಹಣ್ಣು ಸೇಬ್ ತರ್ತೀರಿ. ಬಾಳೆಹಣ್ಣು ಸೇಬ್ 30 ರೂಪಾಯಿ ಒಂದು ಡಜನ್ ಬಾಳೆಹಣ್ಣು, 100 ರೂಪಾಯಿ 1 ಕಿಲೋ ಸೇಬ. ಆವಾಗ ಈ ಬಾಳೆಹಣ್ಣು ಅಂತ 30 ರೂಪಾಯಿ ಕೊಟ್ಟರು ನಾವು 12 ಮಂದಿ ಬರ್ತೀವಿ, ನೀನು 100 ರೂಪಾಯಿ ಕೊಟ್ಟು ನಿನ್ಗೆ ಯಾಕೆ ಬರೀತಾರ ನೀನು ಅಂತ ಎರಡು ಜಗಳ ಆಡೋದು. ಒಂದೇ ಕಲಿಟ್ಟು ಮಾರ್ತಿದ್ದವ. ಸೇಬು ಹಣ್ಣು ಬಾಳೆಹಣ್ಣು ಒಂದೇ ಕಲಿಟ್ಟು ಮಾರ್ತಿದ್ದ. ಆವಾಗ ಅದು ಬಾಳೆಹಣ್ಣು ಅಂತ ಸೇಬು ಹಣ್ಣಿಗೆ ನೀನು 100 ರೂಪಾಯಿ ಕೊಟ್ಟು ಯಾರು ಒಯ್ತಾರೆ ನೋಡಿ? 30 ರೂಪಾಯಿದ ನಾವು 12 ಮಂದಿ ಬರ್ತೀವಿ. ಏನು ಮಾಡೋದಪ್ಪ, ರೊಕ್ಕ ಇದ್ದವ್ರು ಒಯ್ತಾರೆ, ಇಲ್ಲಾರ್ದವ್ರು ಇಲ್ಲ. ಏಟ್ ನಾಚಿಗೆಡಿದ್ದೆ ನೀನ ಅಂತ ಬಾಳೆಹಣ್ಣ ಇಲ್ಲಿ. ಮತ್ತು ನನ್ನ ಹಣಿ ಬಾರಿ ಏನು ಮಾಡೋದು, ಎಂಥದ್ದೇ ಅದ ಅಂತಂದ. ಅಲ್ಲ, ಒಂದು ಜನರ ನಾಚಿಕೆ ಸರ್ ಮಗ ಏನಿಲ್ಲ ನಿನಗೆ. ಚಾಕುಲೆ ಕೊಯ್ದು ಕಚ್ಚಿ 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 ತಿಂತಾರ, ನಾಚಿಕೆ ಸರ್ ಬರ್ತದಿಲ್ಲ. ಏನು ಮಾಡ್ಬೇಕಪ್ಪ, ಕಚ್ಚಿ ತಿಂತಾರ ತಿನ್ನಲಕ್ಕೆ ಏನು ಮಾಡೋದು? ನನ್ನ ಹಣಿ ಬಾರಿ ಅಷ್ಟೇ ಅದ ಅಂತ ಸೇಬು ಹಣ್ಣು ಅಂತ್ರಿ. ಅಷ್ಟೇ ಬಿಡ್ಲಿಲ್ರಿ, ಸೇಬು ಹಣ್ಣು ಬಾಳೆಹಣ್ಣಿಗೆ ಒಂದು ಮಾತು ಹೇಳ್ತು. ಏನು ಹೇಳ್ತು ಗೊತ್ತೇನ್ರಿ? ನೋಡಪ್ಪ, ನನಗೆ ಚಾಕುಲೆ ಕೊಯ್ದು ಕಚ್ಚಿ ಕಚ್ಚಿ ತಿಂತಾರ ತಿನ್ನಲಾಕ ಬಿಡು, ನಿನಗೆ ಭದ್ರ ಮಾಡ್ತಿರ್ತಾರಲ್ಲ ನಾಚಿಕೆ ಬರಂಗಿಲ್ಲ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ನಾವು ಇನ್ನೊಬ್ಬರಿಗೆ ಕೋಡಿ ಮಾಡಬೇಕು ಅನ್ನುವಂಥದ್ದು ವಿಚಾರ ನಮ್ಮಲ್ಲಿ ಬರಬಾರ್ದು. ಎಲ್ಲರ ಜೊತೆಯಲ್ಲಿ ಪ್ರೀತಿಯಿಂದ ಇರಬೇಕು, ಸಂತೋಷದಿಂದ ಇದ್ದೇವೆ ಅಂತಂದ್ರೆ ಜಗತ್ತನ್ನೇ ನಾವು ಗೆಲ್ತೀವಿ. ಹಾಗಾಗಿ ಅನ್ನದ ಅಂಥ ಮಹಿಷಾಸುರನನ್ನು ಸಂಹಾರ ಮಾಡಿದ ಬಳಿಕ ದೇವತೆಗಳು ಎಲ್ಲರನ್ನ ಸ್ತೋತ್ರವನ್ನು ಮಾಡಿ, ನಮಗೆ ಕಷ್ಟ ಬಂದದ ತಾಯಿ, ನನಗೆ ರಕ್ಷಣೆ ಮಾಡು ಅಂತ ಬೇಡಿಕೊಂಡು ಕೂಡಲೇ ಆವಾಗ ತಾಯಿ ದೇವಿ ಅಂತಾಳ, ನೋಡ್ರಿಪ್ಪ, ಈ ಹಿಮಾಲಯ ಪರ್ವತದೊಳಗೆ ನೀವು ಇಲ್ಲೇ ಏರಿ ನಿಮ್ಮನ್ನು ನಾನು ರಕ್ಷಣೆ ಮಾಡ್ತೀನಿ ಅಂತ ಅಭಯ ವಚನವನ್ನು ಕೊಟ್ಟ. ಅಭಯ ವಚನವನ್ನು ಕೊಟ್ಟಾಗ ಯಾವ ಶುಂಭ ನಿಶುಂಭರ ದೈತ್ಯನಾಗಿರ್ತಕ್ಕಂಥ ಅವರ ಸೈನ್ಯವಾಗಿರ್ತಕ್ಕಂಥ ಯಾರು ಚಂಡಮುಂಡರು, ಈ ಚಂಡಮುಂಡರು ದೇಶವನ್ನು ಸಂಚಾರ ಮಾಡ್ಕೊಂತ ಬರ್ತಿದ್ರು. ಬರುವಂತಹ ಸಂದರ್ಭದೊಳಗೆ ಹಿಮಾಲಯ ಪರ್ವತದೊಳಗೆ ಅಷ್ಟಭುಜಗಳನ್ನು ತಾಳಿ ಜಗನ್ಮಾತೆ ಸಿಂಹದ ಮೇಲೆ ಕುಳಿತಿದ್ರು. ಈ ಚಂಡಮುಂಡರು ನೋಡಿ ಆವಾಗ ತಾಯಿ ಜಗಜ್ಜನನಿ ಜಗನ್ಮಾತೆಯ ಸೌಂದರ್ಯವನ್ನು ಕಂಡು ಚಂಡಮುಂಡರಂತರ, ಎಂಥ ರೂಪವತಿ ಅದಾಳ, ಎಂಥ ಸೌಂದರ್ಯವತಿ ಅದಾಳ, ಈಕೆಯನ್ನು ನೋಡಿದ್ರೆ ಇವಳಂಥ ಸೌಂದರ್ಯವತಿ ಜಗತ್ತಿನೊಳಗೆ ಯಾರು ಇಲ್ಲ, ಎಂಥ ಸೌಂದರ್ಯವತಿ ಅದಾಳ ಅಂತ ಮನುಷ್ಯನೊಳಗೆ ಅಂದುಕೊಂಡು ಏನು ವಿಚಾರ ಮಾಡ್ತಾರ ಅಂತ ಕೇಳಿದ್ರೆ, ಈತನಿಗೆ ಈ ಶಕ್ತಿ ದೇವಿಯನ್ನು, ಈ ಮಹಿಳೆಯರನ್ನು, ಈ ಸ್ತ್ರೀಯನ್ನ ಶುಂಭನಿಗೆ ಮದುವೆ ಮಾಡಬೇಕು, ಶುಂಭನಿಗೆ ತಕ್ಕ ಹೆಂಡತಿ ಆಗ್ತಾಳ ಅಂತ ಮನಸ್ಸಿನೊಳಗೆ ವಿಚಾರ ಮಾಡಿದ್ರು. ಆವಾಗ ವಿಚಾರ ಮಾಡಿ ದೇಶವನ್ನು ತಿರುಗುತ್ತಾ ಎಲ್ಲಿ ಬಂದರು ಅಂತ ಕೇಳಿದ್ರೆ ಶುಂಭ ನಿಶುಂಭರ ಬಳಿಯಲ್ಲಿ ಬರ್ತಾರೆ. ಬಂದು ಕೂಡಲೇ ಆವಾಗ ಯಾವ ಶುಂಭ ನಿಶುಂಭರು ನೋಡಿ ಶುಂಭ ನಿಶುಂಭರಿಗೆ ನಮಸ್ಕಾರವನ್ನು ಮಾಡಿ, ಹೇ ರಾಜ, ಹೇ ಪ್ರಭು, ನಾವು ಇವತ್ತಿನ ದಿವಸ ಈ ದೇಶ ಸಂಚಾರವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಅಮೋಘವಾಗಿರ್ತಕ್ಕಂಥ ಒಂದು ರತ್ನವನ್ನು ಕಂಡಿದ್ದೀವಿ. ಅದು ಏನದಪ್ಪ ಅಂತ ಮಹಾರಾಜ, ನಮ್ಮ ಆಸ್ಥಾನದೊಳಗೆ ಈ ಸಂಪತ್ತಿಲ್ಲ ಅನ್ನೋದಿಲ್ಲ. ರೊಕ್ಕ ರೂಪಾಯಿ, ಐರಾವತ, ಕಾಮಧೇನು, ಕಲ್ಪವೃಕ್ಷ ಎಲ್ಲ ಅದಾವ. ಎಲ್ಲ ಭೋಗಗಳೊಳಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಒಂದು ರತ್ನದ. ಆ ರತ್ನವನ್ನು ಇವತ್ತಿನ ದಿವಸ ನಾವು ನೋಡ್ಕೊಂಡು ಬಂದೀವಿ ಅಂತ ಯಾರು ಚಂಡಮುಂಡರು ಯಾರಿಗೆ ಹೇಳ್ತಾರ ಅಂತ ಕೇಳಿದ್ರೆ ಶುಂಭ ನಿಶುಂಭರಿಗೆ ಹೇಳ್ತಾರ. ಹೇಳ ಕೂಡಲೇ ಆವಾಗ ಆತ ಶುಂಭ ನಿಶುಂಭರಂತಾರ, ಏನ್ರಪ್ಪ ಅಂಥ ಶ್ರೇಷ್ಠವಾಗಿರ್ತಕ್ಕಂತಹ ರತ್ನ ಯಾವುದದು
ಯಾವುದದ ಹೇಳ್ರಿ ಅಂತಂದು ಕೂಡಲೇ ಅವಾಗ ಅವರು ಚಂಡ ಮುಂಡರಂತಾರ ಅದು ಯಾವ ರತ್ನದ ಅನ್ನುವಂಥದ್ದು ನಾವು ಇವತ್ತಿನ ದಿವಸ ಹೇಳಲ್ಲ, ಅದು ನಾಳೆಗೆ ಹೇಳ್ತೀವಿ ಅಂತಾರೆ. ಯಾಕಂದ್ರೆ ಸಮಯಕ್ಕೆ ಬಹಳ ಮುಖ್ಯ ಕೊಡಬೇಕಾಗ್ತದೆ. ಅದಕ್ಕೆ ಹೇಳ್ಯಾರ ಅವರು, ತಾಯಿ ನೋಡಿ ಕನ್ಯಾ ತರಬೇಕು, ತಾಯಿ ನೋಡಿ ಕನ್ಯಾ ತರಬೇಕು, ನಾಯಿ ನೋಡಿ ಕುಂದಿ ತರಬೇಕು, ವಕೀಲು ನೋಡಿ ಕೇಸ್ ಕೊಡಬೇಕು, ಸ್ವಭಾವ ನೋಡಿ ಸ್ವಾಮಿ ಮಾಡಬೇಕು. ಇನ್ನು ಪ್ರವಚನ ಮಾಡೋದು ಕೂಡ ಟೈಮ್ ನೋಡಿ ಮಾತಾಡಬೇಕು. ಇನ್ನು ಜನ ಮಕ್ಕಳು ಚಂದ ಕಲ್ತದ ಹಂಗ ಹೊದ್ರ ಕೊತ್ತಿ ಅಂತಂದ್ರೆ ಯಾರ್ಯಾರಲ್ಲಿ ಮೈಕನ ಇದ್ರೆ ಉಳಿಬೇಕಾಗ್ತದೆ. ಅದಕ್ಕೆ ತಾಯಿ ಹೆಂಗಿರ್ತಾಳ ಅದರಂತ ಮಗಳು ಇರ್ತಾರ. ಅದಕ್ಕೆ ಹೇಳೋರು ತಾಯಿ ನೋಡಿ ಕನ್ಯಾ ತರಬೇಕು. ತಾಯಿ ಸಿಟ್ಟಿನಕ್ಕಿತ್ತಂದ್ರೆ ಮಗಳು ಸಿಟ್ಟಿನಕ್ಕಿರ್ತಾಳ ಅಂತ ತಿಳ್ಕೊಬೇಕು. ಇನ್ನು ನಾಯಿ ನೋಡಿ ಕುಂದಿ ತರಬೇಕು. ಆ ಕುಂದಿದ ಗೊತ್ತಾಗ್ತಾವಿಲ್ಲ, ನಾಯಿ ಮರಿ, ನಾಯಿದು ಮರಿದ ಅವು ಏನು ಸ್ವಭಾವ ಚಲೋ ಇತ್ತು ಅಂದ್ರೆ ಮಕ್ಕಳ ಸ್ವಭಾವನೂ ಚಲೋ ಇರ್ತಾವ್ರಿ. ಆ ನಾಯಿ ಕಳ್ಗುಣದಿತ್ತು ಅಂತಂದ್ರೆ ಆ ಹುಟ್ಟಿರ್ತಕ್ಕಂಥ ಮರಿನೂ ಕೂಡ ಕಳ್ಗುಣದೇ ಇರ್ತಾವ. ಇನ್ನು ವಕೀಲ ನೋಡಿ ಕೇಸ್ ಕೊಡಬೇಕು. ವಕೀಲ್ ನೋಡಿ ಕೇಸ್ ಕೊಡ್ಬೇಕಂದ್ರೆ ಏನು, ಬರೀ ರೊಕ್ಕ ಸುಳ್ಯ ವಕೀಲ್ ಇದ್ದಪ್ಪ ಅಂದ್ರೆ ಒಂದು ಕಡೆ ಹೋಗ್ಬಾರ್ದು. ನಮ್ಮ ಮ್ಯಾಲ ಪ್ರೀತಿ ಇರಬೇಕು, ಕೇಸನ್ನು ಗೆದಿಸ್ ಕೊಡಿಸುವಂಥ ಯುಕ್ತಿ ಇರಬೇಕು ಅವನ ಬಲ್ಲಿ. ಅಂಥವನ ಬಲ್ಲೆ ವಕೀಲ ಬಲ್ಯಕ್ಕೆ ಹೋಗ್ಬೇಕು. ಇನ್ನು ಸ್ವಾಮಿ ಮಾಡಬೇಕಾದ್ರೂ ಕೂಡ ಬರೀ ನೋಡೋಕೆ ಚಂದ ಇದ್ದವನು ಸ್ವಾಮಿ ಮಾಡಕ್ಕೆ ಹೋಗ್ಬೇಡ್ರಿ. ಅವನ ಆಚಾರ ವಿಚಾರ ನೀತಿ ಧರ್ಮ ಹಣ ಏನಿಲ್ಲ ನೋಡಬೇಕು. ಬರೀ ನೋಡೋಕೆ ಚಂದನ ಸ್ವಾಮಿ ಮಕ್ಕಳು ಸಾಲಿ ಕಲ್ತಾನಂತೆ ಪಟಕ್ನ ಒಯ್ದು ಮಠಕ್ಕೆ ಪಟ್ಟ ಕಟ್ಟಿದ್ರಿ ಅಂತಂದ್ರೆ ಬಾಜು ಒಬ್ಬಾಕಿಗೆ ಅವ್ರು ಇಟ್ಕೊಳ್ಕೊತ ಅಂದ್ರೆ ಮುಗಿದೈತೆ ಕತೆ ನಿಮ್ಮ ಮಣ್ಣಾಗೆ. ಅದಕ್ಕೆ ಸ್ವಾಮಿದ ಸ್ವಭಾವ ನೋಡಿ ಮಠಕ್ಕೆ ಸ್ವಾಮಿ ಮಾಡಬೇಕು. ಇನ್ನು ಟೈಮ್ ನೋಡಿ ಮಾತಾಡಬೇಕು. ಅದಕ್ಕಾಗಿ ಏನದ ಸಮಯದ ಅಭಾವದ. ಇನ್ನು ಮುಂದಿನ ವಿಷಯ ನಾಳೆ ನೋಡೋಣ ಅಂತ ಹೇಳಿದ್ರೆ ಇವತ್ತಿನ ವಿಷಯ ಒಂದು ಅವರಿಗೆ ನಿರರ್ಗವಾಗಿ ನಮಗೆ ದೇವಿ